ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ, ವಿಶೇಷವಾದಂಥ ದಿನಗಳಲ್ಲಿ ವಿಶೇಷವಾಗಿರುವಂಥ ಪರಿಹಾರ ತಗೊಂಡು ನಾನು ಬರ್ತಾ ಇದ್ದೀನಿ. ಈ ಬಾರಿ ಪಿತೃಪಕ್ಷ, ಪಿತೃಗಳನ್ನು ಸಂತೃಪ್ತಿಗೊಳಿಸಲು ಅಥವಾ ಪಿತೃದೋಷ, ಪಿತೃಶಾಪ ಇತ್ಯಾದಿಗಳಿಂದ ನಿವೃತ್ತರಾಗಿ ಆ ದೋಷ ಪರಿಹಾರವಾಗಿ ಅದರಿಂದ ಉಂಟಾಗುತ್ತಿರುವ ಸಮಸ್ಯೆಗಳಿಂದ ನಿಮ್ಮನ್ನ ಹೊರತರಲು ಕೆಲವೊಂದು ಸರಳವಾಗಿರುವಂಥ ಚಮತ್ಕಾರಿಕವಾಗಿರುವಂಥ ಪರಿಹಾರಗಳನ್ನು ಇವತ್ತು ನಾನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಪರಿಹಾರ ಕ್ರಿಯೆಗಳನ್ನ ಮಾಡಿದಾಗ ಬಹಳಷ್ಟು ಕಮೆಂಟಲ್ಲಿ ಬರ್ತಾ ಇರ್ತದೆ, ಎಷ್ಟು ದಿನ ಮಾಡೋದು. ನೋಡಿ, ಈ ಪಿತೃಪಕ್ಷದಲ್ಲಿ ಒಂದು ಪರಿಹಾರವನ್ನ ತಾವು ಇವಾಗ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈಗ ತಮಗಿರುವಂತ ಪರಿಸ್ಥಿತಿ, ತಮ್ಮ ಜೀವನ, ತಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ, ಸರಿ ಅಲ್ವಾ? ಇದರ ಜೊತೆಗೆ ಪರಿಹಾರವನ್ನ ತಾವು ಮಾಡ್ತೀರಾ. ಬರುವ ವರ್ಷ ಪಿತೃಪಕ್ಷ ಬರುವಾಗ ಇವತ್ತು ಇದ್ದಂತ ಇದೇ ನೋವು, ಇದೇ ಕಷ್ಟ, ಇದೇ ಅವಮಾನ, ಇದೇ ಸಂಕಷ್ಟ, ಇದೇ ಹಣದ ಸಮಸ್ಯೆ ಎಲ್ಲವೂ ಹಾಗೇ ಇದೆಯಾ, ಅಥವಾ ಅದರಲ್ಲಿ ಏನಾದ್ರೂ ಒಂದು ಪರಿವರ್ತನೆ, ಅದರಲ್ಲೂ ಪಾಸಿಟಿವ್, ಓಕೆನಾ, ಒಳ್ಳೆಯ ಪರಿವರ್ತನೆ ಬಂದಿದೆಯಾ? ಇದನ್ನ ನೀವು ನೋಡಿ. ಬಂದಿದೆ ಅಂದರೆ ಪರಿಹಾರಗಳನ್ನ ಮುಂದುವರಿಸ್ಕೊಂಡು ಹೋಗಿ. ಅರ್ಥ ಆಯ್ತಲ್ವಾ? ನಾವು ಇವತ್ತು ಮಾಡಿದ್ವಿ, ನಾಳೆ ಏನೂ ಆಗಿಲ್ಲ, ಈ ವಾರ ಮಾಡಿದ್ವಿ, ಬರೋ ವಾರ ಏನು ಆಗಿಲ್ಲ, ಈ ತಿಂಗಳು ಮಾಡಿದ್ವಿ, ಬರೋ ತಿಂಗಳು ಏನು ಆಗಿಲ್ಲ, ಈ ರೀತಿ ಯಾವುದೇ ರೀತಿಯಾದಂಥ ಪರಿಹಾರಗಳು ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋ ಅಷ್ಟರಲ್ಲಿ ಅಥವಾ ಸೂರ್ಯ ಮುಳುಗಿ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ಯಾರಿಗೂ ಒಳ್ಳೇದನ್ನ ಮಾಡಲ್ಲ. ಆ ರೀತಿ ಇದ್ರೆ ಯಾಕೆ ಎಷ್ಟು ಜನ ಕಷ್ಟದಲ್ಲಿ ಇರ್ತಾ ಇದ್ರು ಅಲ್ವಾ? ಪರಿಹಾರಗಳನ್ನ ಮಾಡುವಾಗ ನಂಬಿಕೆಯಿಂದ ಮಾಡಿ. ಏನಾಗುತ್ತೆ, ಬಹಳಷ್ಟು ದೊಡ್ಡ ದೊಡ್ಡ ಪರಿಹಾರಗಳನ್ನ ಮಾಡಿರ್ತೀವಿ, ಬಹಳಷ್ಟು ಖರ್ಚನ್ನ ಮಾಡಿ ಪರಿಹಾರಗಳನ್ನ ಮಾಡಿರ್ತೀವಿ, ಬಹಳಷ್ಟು ದೊಡ್ಡ ವಿದ್ವಾಂಸರಿಂದ, ವಿದ್ಯಾವಂತರಿಂದ, ಚೆನ್ನಾಗಿ ಅರ್ತಿರ್ತಾರೆ, ಬಹಳಷ್ಟು ವಿಷಯಗಳನ್ನ ಅರ್ತಿರ್ತಾರೆ, ಅಂತ ಮಹನೀಯರಿಂದ ತಾವುಗಳು ಪರಿಹಾರಗಳನ್ನ ಮಾಡಿರ್ತೀವಿ. ಆದ್ರೂ ಕೂಡ ಕೆಲಸ ಮಾಡಿರಲ್ಲ. ಕೆಲವೊಂದು ಆತರ ಒಂದು ಮಹಾನ್ ಆಗಿರುವಂತಹ ದೇವಸ್ಥಾನ, ಕ್ಷೇತ್ರಗಳ ಹತ್ರ ತಾವು ಪರಿಹಾರಗಳನ್ನ ಮಾಡಿರ್ತೀರ, ಆದ್ರೂ ತಮಗೆ ಕೆಲಸ ಆಗಿರಲ್ಲ. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೆಲವ್ರಿಗೆ ಏನಾಗುತ್ತೆ, ಇದರಲ್ಲೇ ಆಗಿಲ್ಲ, ಇಷ್ಟು ಚಿಕ್ಕ ವಿಷಯದಲ್ಲಿ ಆಗತ್ತಾ ಅನ್ನುವಂತ ಅಸಡ್ಡೆಯಿಂದ ಪರಿಹಾರಗಳನ್ನ ಮಾಡೋದು ಇರ್ತದಲ್ವಾ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಕೆಲಸ ಆಗಲ್ಲ, ನಾನೇ ಹೇಳ್ತೀನಲ್ವಾ, ಕೆಲಸ ಆಗಲ್ಲ. ಸೊ ನಂಬಿಕೆಯಿಂದ ಪರಿಹಾರಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಆಗೇ ಆಗತ್ತೆ. ಚಿಕ್ಕ ಪರಿಹಾರ, ದೊಡ್ಡ ಪರಿಹಾರ ಅನ್ನೋದು ಯಾವುದೂ ಇಲ್ಲ. ಯಾವ ಪರಿಹಾರ ಯಾರು ಯಾವಾಗ ಮಾಡ್ತೀರಾ ಅನ್ನೋದು ಮುಖ್ಯ. ಇದು ಒಂದು ನೆನ್ಪಿಟ್ಕೊಳ್ಳಿ. ಇದು ಎಲ್ಲಾ ಪರಿಹಾರಗಳಲ್ಲೂ ಈ ವಿಷಯ ನೆನ್ಪಿಟ್ಕೊಳ್ಳಿ. ಯಾವ ಪರಿಹಾರ ಮಾಡ್ತಾ ಇದ್ದೀರಾ, ಯಾರು ಮಾಡ್ತಾ ಇದ್ದೀರಾ, ಯಾವಾಗ ಮಾಡ್ತಾ ಇದ್ದೀರಾ. ಯಾವಾಗ ಅಂದ್ರೆ ಅವಾಗ ಪರಿಹಾರ ಮಾಡಿದ್ರೆ, ಯಾರಂದ್ರೆ ಅವ್ರು ಪರಿಹಾರ ಮಾಡಿದ್ರೆ, ಗೊತ್ತಾಗಿದೆ ಅಲ್ವಾ? ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಪರಿಹಾರ ಕ್ರಿಯೆಗಳನ್ನ ಕೊಡ್ತಾ ಇದೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ತರ್ಪಣ ಆಗಿರ್ಬೋದು, ಹೋಮ ಆಗಿರ್ಬೋದು, ಇತ್ಯಾದಿಗಳ ಬಗ್ಗೆ ಮಾತು ಇಲ್ಲ, ಆಯ್ತಾ? ಸೊ ಇದು ನೀವು ಪಿತೃಕಾರ್ಯ ಇತ್ಯಾದಿಗಳನ್ನ ಮಾಡ್ತಾ ಇರುವಂತವ್ರು ಯಾರೇ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಸಂಪ್ರದಾಯದಲ್ಲಿ ಏನಿದೆಯೋ ದಯವಿಟ್ಟು ಅದನ್ನ ಮಾಡಿ ಅಂತಾನೆ ನಾವು ಸಜೆಸ್ಟ್ ಮಾಡ್ತೀವಿ, ಆಯ್ತಾ? ಮಾಡ್ಲೇಬೇಕು ಅಂತ ಹೇಳ್ತಾ ಇಲ್ಲ, ಮಾಡಿ. ನಿಮ್ಮ ಸಂಪ್ರದಾಯವನ್ನ ದಯವಿಟ್ಟು ಬಿಡಬೇಡಿ, ದಯವಿಟ್ಟು ನಿಮ್ಮ ಸಂಪ್ರದಾಯಗಳನ್ನ ಮಾಡಿ. ನಾವು ತಂದಿರುವಂತ ಚಿಕ್ಕ ಪುಟ್ಟ ಪರಿಹಾರಗಳನ್ನ, ಚಿಕ್ಕ ಪುಟ್ಟವರು ಬಹಳಷ್ಟು ಖರ್ಚು ಮಾಡಿ ಮಾಡಕ್ಕಾಗದೇ ಇರುವಂತವ್ರು, ಅಂಥವ್ರು ಯಾರಾದ್ರೂ ಇದ್ರೆ ಅಂಥವ್ರು ಈ ಪರಿಹಾರಗಳನ್ನ ತಾವು ಮಾಡಬಹುದು. ಅಥವಾ ದೊಡ್ಡ ಪರಿಹಾರಗಳ ಜೊತೆಗೆ ನಾವು ಈ ಪರಿಹಾರಗಳನ್ನ ಮಾಡಬಹುದು ಅಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ಯಾರು ಬೇಕಾದ್ರೂ ಪರಿಹಾರ ಕ್ರಿಯೆಗಳನ್ನ ಮಾಡಬಹುದು. ಆದ್ರೆ ಇದಕ್ಕಾಗಿ ನಿಮ್ಮ ಸಂಪ್ರದಾಯ ಒಂದು ಪದ್ಧತಿ ನಡ್ಕೊಂಡು ಬರ್ತಾ ಇರ್ತದೆ. ಈ ಪಿತೃಪಕ್ಷದಲ್ಲಿ ಇದೇ ರೀತಿ ಇರ್ತದೆ. ನಮ್ಮ ಹಿರಿಕರಿಗೆ ನಾವು ಬಟ್ಟೆ ಇಡ್ತೀವಿ, ನಮ್ಮ ಹಿರಿಕರಿಗೆ ನಾವು ಎಡೆ ಇಡ್ತೀವಿ, ನಮ್ಮ ಹಿರಿಕರಿಗೆ ನಾವು ಪಿತೃತರ್ಪಣಾದಿಗಳನ್ನ ಮಾಡ್ತೀವಿ. ಈ ತರ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇರ್ತದೆ, ಹಿರಿಕರಿಂದ ಹಾಗೇ ಬರ್ತಾ ಇರ್ತದೆ. ಅದನ್ನೆಲ್ಲ ನಿಲ್ಲಿಸ್ಬೇಡಿ, ಅರ್ಥ ಆಯ್ತಾ? ನಿಲ್ಲಿಸಬಾರ್ದು, ಅದನ್ನ ಮಾಡಿ, ದಯವಿಟ್ಟು ಮಾಡಿ. ಇದ್ಯಾವುದೋ ಒಂದು ಹೊಸದಾಗಿ ಏನೋ ಬಂತು, ಸೊ ಇದನ್ನ ಇಟ್ಕೊಂಡು ಅದನ್ನ ಬಿಡ್ತೀವಿ ನಾವು, ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಕಂಟಿನ್ಯೂ ಮಾಡಿ. ಆ ಪರಿಹಾರಗಳ ಜೊತೆಗೆ ಈ ಪರಿಹಾರವನ್ನ ಸೇರಿಸಿ ಮಾಡಿದ್ರೆ ಧನ್ಯೋಸ್ಮಿ. ಯಾಕಂದ್ರೆ ಅದ್ರ ಜೊತೆಗೆ ನನಗೂ ಅದೊಂದು ವ್ಯಾಲ್ಯೂನ ನೀವು ಕೊಟ್ಟಿದ್ದೀರಾ, ಸೊ ಈ ಪರಿಹಾರವನ್ನ ಅದ್ರ ಜೊತೆಗೆ ಸೇರಿಸಬಹುದು ಅಂತ. ಅಥವಾ ಇಲ್ಲ, ನಮ್ಗೆ ಅಷ್ಟು ದೊಡ್ಡ ಪರಿಹಾರಗಳನ್ನ ಮಾಡುವಂತ ಶಕ್ಯತೆ ಇರ್ಲಿಲ್ಲ, ಸೊ ನಿಮ್ಮ ಪರಿಹಾರಗಳನ್ನ ನಾವು ಮಾಡ್ತಾ ಇದೀವಿ ಅಂದ್ರೂ ಖಂಡಿತವಾಗ್ಲೂ ಮಾಡಿ. ಆದ್ರೆ ಫಲಾಪೇಕ್ಷೆಯನ್ನ ಬಹಳ ಅರ್ಜೆಂಟ್ ಅಲ್ಲಿ ಫಲಾಪೇಕ್ಷೆ ಇಟ್ಕೊಂಡೆಲ್ಲ ಮಾಡಕ್ ಹೋಗ್ಬಿಡಿ. ಎಲ್ಲೋ ಒಂದ್ ಕಡೆ ಈ ಪಿತೃಪಕ್ಷ ಅಂತ ಬಂದಾಗ ಮನಸ್ಸಿನಲ್ಲಿ ಒಂದು ಮಾತಿರ್ಲಿ, ಎಲ್ಲೋ ಒಂದ್ ಕಡೆ ಒಂದು ಪಶ್ಚಾತ್ತಾಪದ ರೀತಿನಲ್ಲಿ ಪರಿಹಾರಗಳನ್ನ ಮಾಡಿ. ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ಇದು ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಬೇಡಿ, ಪರ್ಸನಲ್ ಆಗಿ ಹೇಳ್ತಾ ಇದ್ದು. ಎಲ್ಲೋ ಒಂದ್ ಕಡೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಯಾರಿಗಾರು ತಪ್ಪು ಇತ್ಯಾದಿಗಳನ್ನ ಮಾಡಿರ್ತೀವಿ.
ನಮ್ಮ ಹಿರಿಕರನ್ನ ನಾವು ಸರಿಯಾಗಿ ನೋಡಿರಲ್ಲ, ಅಥವಾ ನಮ್ಮ ಪೂರ್ವಿಕವನ್ನ ಸರಿಯಾಗಿ ನಾವು ಪಾಲಿಸ್ಕೊಂಡು ಬಂದಿರಲ್ಲ, ಅವರ ರೀತಿ ನೀತಿ ರಿವಾಜ್ ಎಲ್ಲವನ್ನ ನಾವು ಬಿಟ್ಟಿರ್ತೀವಿ, ಅಥವಾ ಅವರಿಗೆ ನಾವು ಮಾಡಬೇಕಾಗಿರುವಂತ ಕರ್ಮ ಅಲ್ಲ, ಅದು ಕರ್ತವ್ಯ ಬಿಟ್ಬಿಟ್ಟಿರ್ತೀವಿ ಅಲ್ವಾ. ಸೊ ಇದ್ದಾಗ ಅವರಿಗೆ ಬಹಳಷ್ಟು ನೋವನ್ನ ಕೊಟ್ಟಿರ್ತೀವಿ, ಹೋದ ಮೇಲೆ ಅವರ ನೋವು ನಮಗೆ ಅರ್ಥ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ ರೀತಿ ಇದ್ದಂತ ಎಲ್ಲರೂ ದಯವಿಟ್ಟು ಒಂದು ಪ್ರಾಯಶ್ಚಿತ್ತ ರೂಪದಲ್ಲಿ ಪರಿಹಾರಗಳನ್ನ ಮಾಡಿ ಈ ಪಿತೃಪಕ್ಷದಲ್ಲಿ ಮಾತ್ರ. ರೈಟ್. ಸೊ ಮೊದಲ ಪರಿಹಾರಕ್ಕೆ ಬರೋಣ. ಮನೆಯ ಸದಸ್ಯರು ಎಷ್ಟು ಜನ ಇರ್ತಿರೋ ಅಷ್ಟು ಜನ, ಒಬ್ಬರಿಗೆ ಒಂದು ತಲೆಗೆ ಒಂದರಂತೆ, ಅರಳಿ ಮರವನ್ನ ಅಂದ್ರೆ ಅರಳಿ ಸಸಿಯನ್ನ ಯಾವುದಾದ್ರೂ ದೇವಸ್ಥಾನದಲ್ಲಿ ನೆಡುವಂತ ಪ್ರಯತ್ನವನ್ನ ಮಾಡಿ. ನೀವೇ ಡಿಸೈಡ್ ಮಾಡಬೇಡಿ, ನಾನು ಫುಲ್ ಹೇಳೋ ತನಕ ಕೇಳಿ. ಸೊ ಆ ದೇವಸ್ಥಾನದಲ್ಲಿ ನೆಡುವಂತ ಪ್ರಯತ್ನವನ್ನ ಮಾಡಿ. ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರು ಅಂದ್ರೆ, ಹೌದು, ಒಂದು ಮನೆಯಲ್ಲಿ ಒಂದು 5 ಜನ ಸದಸ್ಯರಿದೆ ಅಂದ್ರೆ 5 ಸಸಿಗಳನ್ನ, ಒಂದೊಂದೇ ಸಸಿಗಳನ್ನ ಸ್ವತಃ ಅವರ ಕೈಯಿಂದ ನೆಡೋದು ಬಹಳಷ್ಟು ಒಳ್ಳೆಯದು. ಯಾವಾಗ ಅಂದ್ರೆ ಈ 15 ದಿನಗಳು ಇರ್ತವೆ. ಪಿತೃಪಕ್ಷ ಅನ್ನೋದು ಮಹಾಲಯ ಪಕ್ಷ, ಅವತ್ತಿನ ದಿವಸನೇ ಅಮಾವಾಸ್ಯೆ ದಿವಸನೇ ಮಾಡ್ಬೇಕಂದ್ರೆ ಎಂಥದ್ದು ಇಲ್ಲ, ಏನು ಬೇಡ. ಸೊ ನೀವೇನ್ ಮಾಡಿ ಅಂದ್ರೆ ಈ 15 ದಿನ ನಿಮ್ಗೆ ಟೈಮ್ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆ ಒಳಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ. ಈ ಪರಿಹಾರಕ್ಕೆ ಬೆಳಿಗ್ಗೆಯಿಂದ ಸಂಜೆ ಒಳಗಾಗಿ ಒಂದು ಸಸಿಯನ್ನ, ಅರಳಿ ಸಸಿಯನ್ನ ತಗೊಂಡು ಹೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ನೆಡುವಂತ ಪ್ರಯತ್ನವನ್ನ ಮಾಡಿ. ಒಂದು ಯಾವ ದೇವಸ್ಥಾನ ಇದ್ರೆ ಬಹಳಷ್ಟು ಒಳ್ಳೇದು ಅಂದ್ರೆ ಎಲ್ಲಾ ದೇವಸ್ಥಾನಗಳು ಬಹಳಷ್ಟು ಒಳ್ಳೇದು. ಓಕೆನಾ. ಯಾವ್ದಾದ್ರು ಒಂದು ಜಾಗದಲ್ಲಿ ನಾನು ಹೋಗಿದ್ದೀನಿ, ಈ ಜಾಗದಲ್ಲಿ ನಾನು ಅಭಿವೃದ್ಧಿ ಆಗ್ಬೇಕು. ಒಂದು ಮಾತಿಗೆ ಹೇಳ್ತೀನಿ, ಕೆಲವೊಂದನ್ನ ನಾನು ಅಂದ್ರೆ ಇಷ್ಟು ವಿಡಿಯೋದಲ್ಲಿ ಬಹಳಷ್ಟು ವಿಷಯ ಇರೋದ್ರಿಂದ ಸ್ವಲ್ಪ ಚುಟುಕಾಗಿ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲದಕ್ಕೂ ಕಮೆಂಟ್ ಬರ್ತಾ ಇರ್ತದೆ. ಓಕೆನಾ. ಈ ಜಾಗದಲ್ಲಿ ನಾನು ಬಂದಿದ್ದೀನಲ್ವಾ, ಈ ಜಾಗದಲ್ಲಿ ಒಂದು ಆಫೀಸ್ ಮಾಡಿದ್ದೀನಿ, ಈ ಜಾಗದಲ್ಲಿ ಇವಾಗಷ್ಟೇ ಒಂದು ಮನೆ ಕಟ್ಕೊಂಡು ಬಂದಿದ್ದೀನಿ, ಇಲ್ಲಿ ನಾನು ಅಭಿವೃದ್ಧಿ ಸಾಧಿಸಬೇಕು ಅನ್ನೋರು ಯಾರಾದ್ರೂ ಇದ್ರೆ ನಿಮ್ಮ ಆ ಊರಿನ ಗ್ರಾಮ ದೇವಿ, ಗ್ರಾಮ ದೇವರು ಇರುವಂತಹ ದೇವಸ್ಥಾನಗಳಲ್ಲಿ ಸಸಿಯನ್ನ ನೆಡುವಂತ ಪ್ರಯತ್ನವನ್ನ ಮಾಡಿ. ಗ್ರಾಮ ದೇವರು ಈ ತರ ಇರುವಂತ ಜಾಗದಲ್ಲಿ ಹೋಗಿ ಆ ಸಸಿಯನ್ನ ನೆಡೆಯುವಂತ ಪ್ರಯತ್ನವನ್ನ ನೀವು ಮಾಡಿ. ಶತ್ರುಕಾಟ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಾವ್ದಾದ್ರು ಉಗ್ರ ಸ್ವರೂಪದಲ್ಲಿರುವಂತ ದೈವಗಳು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಹೋಗಿ ಅವರ ಒಂದು ದೇವಸ್ಥಾನದ ಆವರಣದಲ್ಲೋ ಇದರಲ್ಲಿ ಆ ಸಸಿಯನ್ನ ನೆಡುವಂತ ಪ್ರಯತ್ನವನ್ನ ಮಾಡಿ. ಪ್ರಯತ್ನ ಅಂದ್ರೆ ಅಲ್ಲಿಗೆ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಆ ಸಸಿಯನ್ನ ನೆಡುವಂತ ಪ್ರಯತ್ನವನ್ನ ಮಾಡಿ. ಅದೇ ರೀತಿ ನಿಮಗಿರುವಂತ ಸಮಸ್ಯೆ ಏನಿದೆ ಅದಕ್ಕೆ ತಕ್ಕಂತೆ ದೈವಗಳಿರ್ತವೆ, ಆ ದೈವಗಳಿಗೆ ಸಂಬಂಧಪಟ್ಟಂತೆ ಮಾಡಬಹುದು. ಕಾರ್ಯವಿಘ್ನ ಕೆಲಸನೇ ಆಗ್ತಾ ಇಲ್ಲ, ಏನೇ ಮಾಡಿದ್ರು ಆಗ್ತಾ ಇಲ್ಲ, ಗಣಪತಿ ಅಲ್ವಾ. ವಿದೇಶಕ್ಕೆ ಹೋಗ್ಬೇಕಂತಿದ್ದೀನಿ, ಹೋಗಕ್ಕಾಗ್ತಾ ಇಲ್ಲ, ಆಂಜನೇಯ. ಹೌದು, ವಿದೇಶಕ್ಕೆ ಹೋಗಕ್ಕಾಗ್ತಾ ಇಲ್ಲ, ವಿದೇಶದ ಸಮಸ್ಯೆಗಳಾಗ್ತಾ ಇದೆ, ಆಂಜನೇಯ. ಈ ತರ ನಿಮಗೆ ಸಂಬಂಧಪಟ್ಟಂತ ದೈವಗಳು, ಇವಾಗ ನನಗೆ ಈ ಸಮಸ್ಯೆ ಇದೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಯಾವುದು ನಾನು ನೋಡಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ, ಯಾರು ಬೇಕಾದ್ರೂ ಅವರು, ಯಾರೇ ಇರ್ಲಿ, ಯಾವುದೇ ಧರ್ಮದವರು ಇದ್ರೂ ಪರವಾಗಿಲ್ಲ, ಯಾರಿದ್ರೂ ಪರವಾಗಿಲ್ಲ, ಈ ಅರಳಿ ಸಸಿಯನ್ನ ನೆಡಬಹುದು. ರಸ್ತೆ ಇಕ್ಕೆಲೆಗಳಲ್ಲಿ ಬೇಕಾದ್ರೆ ನೆಡಿ, ಮೇನ್ ರೋಡು, ಹೈವೇ ಇತ್ಯಾದಿಗಳ ಜಾಗದಲ್ಲಿ ನೆಡಿ, ಕಾಡು ಇತ್ಯಾದಿಗಳ ಪ್ರದೇಶದಲ್ಲಿ ನೆಡಿ, ನಿಮಗೆ ಅಂತ ಇರುವಂತ ತೋಟಗಳು ಇತ್ಯಾದಿ ಜಾಗದಲ್ಲಿ ಯಾವ್ದಾದ್ರು ಇತ್ತು ಅಂದ್ರೆ ಅಲ್ಲಿ ನೆಡಿ. ಒಟ್ನಲ್ಲಿ ಒಂದು ಸಸಿ ನೆಡಬೇಕು. ಇಷ್ಟೇ ಕಾನ್ಸೆಪ್ಟ್. ಏನು ಅಂತ ಹೇಳಿದ್ರೆ ಒಂದು ಸಸಿ ನೆಡೋದು. ಇಂಥದ್ದೇ ದೇವಸ್ಥಾನ ಅಂತ ಹೇಳಿದ್ರೆ ನಿಮಗಿರುವಂತ ಸಮಸ್ಯೆಗೆ ಯಾರನ್ನಾರು ವಿದ್ಯಾವಂತರನ್ನ ಕೇಳಿ ನೋಡಿ. ದಯವಿಟ್ಟು ನಿಮ್ಮ ಸಮಸ್ಯೆನ ಕಮೆಂಟ್ ಅಲ್ಲಿ ಹಾಕ್ಬೇಡಿ, ಈ ಸಮಸ್ಯೆ ಇದೆ ಇದಕ್ಕೆ ಯಾವ ದೇವಸ್ಥಾನದಲ್ಲಿ ಹೋಗ್ಬೇಕು ಅಂತ ದಯವಿಟ್ಟು ಹಾಕ್ಬೇಡಿ. ಓಕೆನಾ. ಸೊ ನಾನೇ ಮೊದಲೇ ಹೇಳ್ತೀನಿ, ಇವಾಗ ಮಾಟ ಮಂತ್ರ ಶೂನ್ಯ ಇತ್ಯಾದಿಗಳು ಇತ್ತಂದ್ರೆ ಈ ಪ್ರತ್ಯಂಗಿರ, ಈ ಸ್ಮಶಾನ ಕಾಳಿ ಇತ್ಯಾದಿಗಳ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಅರಳಿ ಸಸಿಯನ್ನ ನೆಡಬಹುದು. ಆಯ್ತಾ. ಮಾಟ ಇತ್ಯಾದಿಗಳು ಬಂತು ಅಂದಾಗ ಅಂತ ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ ಸೊ ಅಂತ ದೇವಸ್ಥಾನಗಳಲ್ಲಿ ನೆಡಬಹುದು. ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ನಾರ್ಮಲ್ ಆಗಿ ಒಂದು ಅರಳಿ ಸಸ್ಯನ ನೆಡೋದ್ರಿಂದ ನಿಮಗೆ ಅಧಿಕಾರಕ್ಕೆ ಸಂಬಂಧಪಟ್ಟಂತ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳೇನಾದ್ರೂ ಇದ್ರೆ ಅದು ನಿವಾರಣೆ ಆಗುತ್ತೆ. ಪ್ರತ್ಯಂಗಿರ ದೇವಸ್ಥಾನದಲ್ಲಿ ಮಾಟ ಇತ್ಯಾದಿಗಳಿಗೆ ನೀವು ಮಾಡ್ಕೊಂಡು ಹೋಗ್ಬೋದು. ವಾರಾಹಿ ಅಥವಾ ಬಗಳಾಮುಖಿ ಈ ದೇವಸ್ಥಾನಗಳಲ್ಲಿ ನೀವು ನೆಡೋದ್ರಿಂದ ಕೋರ್ಟ್ ತಕರಾರು ಈ ತರದ್ದೇನಾದ್ರೂ ವ್ಯಾಜ್ಯಗಳು ನಡೀತಾ ಇದ್ರೆ ಅದು ಕ್ಲಿಯರ್ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ಗಳು ಇದೆ ನನಗೆ ಅಂತ ಹೇಳಿದ್ರೆ ಭೂವರ ಸ್ವಾಮಿ, ಭೂದೇವಿ, ಈ ತರ. ಸಾಲ ಇದೆ ಗುರು, ಸಾಲಕ್ಕೆ ಏನಾದ್ರು ಒಂದು ಐಡಿಯಾ ಕೊಡಿ ಅಂತ ಹೇಳಿದ್ರೆ ಸೇಮ್ ಸಸಿಯನ್ನೇ ನೆಡಬಹುದು ನೀವು, ಆದ್ರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ. ಅರ್ಥ ಆಯ್ತಲ್ವಾ. ಸೊ ಈ ರೀತಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸಸಿಯನ್ನ ನೆಡಬಹುದು. ಅಥವಾ ನನಗೆ ಎಲ್ಲಾ ವಿಚಾರದಲ್ಲೂ ಗ್ರೋತ್ ಬೇಕು. ಅರ್ಥ ಆಯ್ತಾ. ಇವಾಗ ಈ ವಿಷಯ ಯಾವ್ದಂದ್ರೆ ಎಲ್ಲಾ ವಿಚಾರದಲ್ಲೂ ಗ್ರೋತ್ ಬೇಕು. ಇದೇ ಪರ್ಟಿಕ್ಯುಲರ್ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಜಾಸ್ತಿ ಒಂದು ಇದನ್ನ ಕೊಡಕ್ಕಾಗಲ್ಲ. ಎಲ್ಲದೂ ಬೇಕು ನನಗೆ ಅಲ್ವಾ. ಎಲ್ಲಾ ಸಮಸ್ಯೆಗಳು ನನ್ನಲ್ಲಿದೆ. ಎಲ್ಲಾ ಸಮಸ್ಯೆಗಳಿಗೂ ಏನಾದ್ರೂ ಒಂದು ಇತ್ಯರ್ಥ ಅಥವಾ ಪೂರ್ತಿ ತೀರ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಎಲ್ಲಾ ಸಮಸ್ಯೆಗಳು ತೀರಿದ್ರು ಕೂಡ ನಾನು ಒಂದ್ ಸ್ವಲ್ಪ ಹೊರಗಡೆ ಬರಬಹುದು ಅನ್ನೋರು ಯಾರಾದ್ರೂ ಇದ್ರೆ ಒಂದು ಅರಳಿ ಸಸಿಯನ್ನ ನೆಡಬೇಕು. ಎಲ್ಲಿ ಬೇಕಾದ್ರೂ ನೆಡಿ. ಆಯ್ತಾ. ನಿಮ್ಮ ಒಂದು ಮನೆಯ ಜಾಗ ಬಿಟ್ಟು ನಿಮ್ಮ ತೋಟದಲ್ಲಿ ನೆಡಿ. ಆಯ್ತಾ. ರೈಟ್. ನೀವು ಯಾವ್ದಾದ್ರು ರಸ್ತೆ ಇಕ್ಕೆಲೆಗಳಲ್ಲಿ, ಹೈವೇಗಳಲ್ಲಿ, ಅಲ್ಲಿ ಇಲ್ಲಿ ಕಾಡುಗಳಲ್ಲಿ ಇತ್ಯಾದಿಗಳಲ್ಲಿ ಎಲ್ಲಿ ಬೇಕಾದ್ರೂ ನೆಡಿ. ಒಟ್ನಲ್ಲಿ ಸಸಿಯನ್ನ ತಾವು ನೆಡಬಹುದು. ಓಕೆ. ಸೊ ಇವಾಗ ಯಾರಾದ್ರೂ ಒಬ್ರು ಹಾಸ್ಪಿಟಾಲಿಟಿ ಏನಾದ್ರೂ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಹೆಸರಿನಲ್ಲಿ
ಅವರಿಗೆ ನೆಡಲು ಸಾಧ್ಯವಿಲ್ಲದ ಪಕ್ಷದಲ್ಲಿ ಅವರ ಹೆಸರಿನಲ್ಲಿ ಯಾರಾದ್ರೂ ತಗೊಂಡೋಗಿ ಆ ಒಂದು ಸಸಿಯನ್ನ ತಗೊಂಡೋಗಿ ನೆಡಬಹುದು. ನೋಡಿ, ಆ ಮಗು ಯಾವುದೋ ಒಂದು ಹಾಸ್ಪಿಟಲ್ ಅಲ್ಲಿ ಇದೆ, ಅದಕ್ಕೋಸ್ಕರ ಅದು ಆರೋಗ್ಯಕ್ಕೋಸ್ಕರ ನಾವೇನಾದ್ರು ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲೂ ಈ 15 ದಿನದಲ್ಲಿ ಈ ಟೈಮಲ್ಲಿ ಇದ್ರೆ ಮಾತ್ರ, ಯಾವಾಗೋ ಇತ್ತು ಅಂತ ಇವಾಗ ನೆಡಬೇಡಿ, ಈ ಟೈಮಲ್ಲಿ ಇದ್ರೆ ಮಾತ್ರ ಒಂದು ಅರಳಿ ಸಸಿಯನ್ನ ಮಗುವಿನ ಹೆಸರಿನಲ್ಲಿ ತಗೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿರ್ಬೇಕು. ಯಾರಂದ್ರೆ ಅವ್ರು ಹೋಗಿ ಪರಿಹಾರಗಳನ್ನ ಮಾಡಿದ್ರೆ ಕೆಲಸ ಮಾಡತ್ತಂದ್ರೆ ಖಂಡಿತ ಮಾಡಲ್ಲ. ಸೊ ಅವ್ರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಿರ್ಬೇಕು. ಅವ್ರು ಹೋಗಿ ಬಾಲಸುಬ್ರಹ್ಮಣ್ಯ, ಬಾಲಕೃಷ್ಣ, ಬಾಲ ಗಣಪತಿ ಈ ತರ ಇರುವಂತ ದೇವಸ್ಥಾನಗಳಲ್ಲಿ ಪರ್ಮಿಷನ್ ಇತ್ಯಾದಿಗಳನ್ನ ಪಡೆದು ಜಾಗ ಇರ್ಬೇಕು, ನೋಡ್ಕೊಳ್ಳಿ. ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ, ಒಂದು ಕಮೆಂಟ್ ಹಾಕ್ತಾರೆ, ದೇವಸ್ಥಾನ ಇದೆ ಜಾಗ ಇಲ್ಲ ಅಂತ. ಯಾರು ಏನ್ ಮಾಡಕ್ಕಾಗುತ್ತೆ, ಆಯ್ತಾ? ಸೊ ದಯವಿಟ್ಟು ಸರಿಯಾಗಿರುವಂತ ಇದನ್ನ ನೋಡಿ, ಜಾಗ ನೋಡಿ, ಅಲ್ಲಿ ಜಾಗ ಇದ್ದು ಆಶ್ರಮಗಳು ಅದು ಇದು ಏನಾದ್ರು ನಡೆಸ್ತಾ ಇದ್ದಾರೆ ಅಂದ್ರೂ ಕೂಡ ಪರವಾಗಿಲ್ಲ, ಅಂತ ಜಾಗದಲ್ಲಿ ಹೋಗಿ ಒಂದು ಸಸಿಯನ್ನ ನೆಡುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ನೀವು ಮಾಡಿ. ಇದರಿಂದ ಬಹಳಷ್ಟು ಒಳ್ಳೇದಾಗುತ್ತೆ. ರೈಟ್, ಇದು ಒಂದನೇ ಪರಿಹಾರ. ಎರಡನೇ ಪರಿಹಾರ, ಮನೆಯಲ್ಲಿ ಸಪೋಸ್ ನಿಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಯಾರಾದ್ರೂ ಮನೆ ಕೆಲಸ ಮಾಡೋರು ಇದಾರಾ ಅಂತ ನೋಡಿ. ಇದ್ದವ್ರು ಮಾತ್ರ, ಇಲ್ದಿದ್ದವ್ರಿಗೆಲ್ಲ ನಾನು ಹೇಳ್ತಾ ಇರೋದು, ಇರೋರಿಗೆ ಮಾತ್ರ. ಸೊ ಮನೆ ಕೆಲಸ ಮಾಡೋರು ಯಾರಾದ್ರೂ ಇದ್ದಾರೆ ನಿಮ್ಮ ಮನೆಯಲ್ಲಿ, ಪ್ರತಿದಿನ ಬರ್ತಾರೆ ಅಥವಾ ವರ್ಷ ಪೂರ್ತಿ ಬಂದು ಮನೆ ಕೆಲಸ ಮಾಡುವಂತವ್ರು ಇದ್ದಾರೆ, ಮನೆ ಕೆಲ್ಸಕ್ಕೆ ಜನ ಇದ್ದಾರೆ, ಬರ್ತಾರೆ. ಅದು ಮೋಸ್ಟ್ಲಿ ಪಾತ್ರೆ ತೊಳೆಯೋಕಿರ್ಬೋದು, ಅಡಿಗೆ ಮಾಡೋಕಿರ್ಬೋದು, ಬಟ್ಟೆ ಒಗೆಯೋಕಿರ್ಬೋದು, ಮನೆ ಒರೆಸೋದಕ್ಕೆ ಗುಡ್ಸೋದಕ್ಕಿರ್ಬೋದು, ಕಾರಣ ಹಲವಾರು ಇರ್ಬೋದು. ಸೊ ಅಂತವ್ರು ಯಾರಾದ್ರೂ ಇದ್ರೆ ಅವರಿಗೆ ಈ 15 ದಿನದಲ್ಲಿ ಒಂದಿನ, ಯಾವ್ದಾದ್ರು ಒಂದಿನ ದಯವಿಟ್ಟು ಸರ್ಪ್ರೈಸ್ ಮಾಡಿ. ಏನ್ ಸರ್ಪ್ರೈಸ್ ಅಂದ್ರೆ ಅವ್ರಿಗೆ ಊಟಕ್ಕೆ ದಿನಸಿ ಇತ್ಯಾದಿಗಳನ್ನ ಕೊಡುವಂಥದ್ದು, ಆಯ್ತಾ? ಸೊ ಅಥವಾ ಬಂದ್ಬಿಟ್ಟು ಅವರಿಗೆ ಬಟ್ಟೆ ಇತ್ಯಾದಿಗಳನ್ನ ಕೊಡುವಂಥದ್ದು, ಅಥವಾ ಅವರಿಗೆ ಹಣದ ರೀತಿನಲ್ಲಿ ನೀವೇನಾದ್ರೂ ಸಹಾಯ ಇತ್ಯಾದಿಗಳನ್ನ ಮಾಡೋದು, ಅದು ಸರ್ಪ್ರೈಸ್ ಇರ್ಬೇಕು. ಹೇಗೆ ಅಂದ್ರೆ ಇದು ನೀವು ಕೊಡ್ತೀರಾ ಅಂತ ಅವ್ರು ಅನ್ಕೊಂಡೇ ಇರಬಾರ್ದು, ಆಯ್ತಾ? ಹಳೆಯ ಬಟ್ಟೆಗಳನ್ನ ದಯವಿಟ್ಟು ಕೊಡಬೇಡಿ. ಓಕೆ, ಇದು ಎಲ್ರಿಗೂ ಅನ್ವಯ. ದಯವಿಟ್ಟು ಈ 15 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಹಳೆ ಬಟ್ಟೆಗಳಿದೆ, ಹಳೆ ವಸ್ತುಗಳಿದೆ, ಇದನ್ನ ತೆಗೆದು ಹೊರಗಡೆ ಹಾಕ್ಬೇಡಿ. ಇದನ್ನ ತೆಗೆದು ಯಾರಿಗಾರು ದಾನದ ರೂಪದಲ್ಲೆಲ್ಲ ಕೊಡೋಕೆ ಹೋಗ್ಬೇಡಿ ದಯವಿಟ್ಟು, ಪ್ಲೀಸ್. ತುಂಬಾ ಜನ ಬರ್ತಾರೆ, ಹಳೆ ಬಟ್ಟೆಗಳಿದ್ರೆ ಕೊಡಿ ಅಂತಾರೆ, ನಾವು ತೆಗೆದು ಕೊಡ್ತೀವಿ. ಅದೇನೋ ಒಂಥರ ದಾನ ಮಾಡಿದಂತ ಒಂದು ಖುಷಿ ಫೀಲ್ ಆಗ್ತಾ ಇರ್ತದೆ. ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ದಾನ ಆಗಲ್ಲ. ಅದು ದಾನದ ರೂಪದಲ್ಲಿ ಬರದೇ ಇಲ್ಲ, ದಾನದ ಲೆಕ್ಕದಲ್ಲೂ ಬರಲ್ಲ, ಅದು ಬೇರೆ ಲೆಕ್ಕದಲ್ಲಿ ಬರ್ತದೆ. ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ನಾನು ಮುಂದಿನ ದಿನಗಳಲ್ಲಿ ಯಾವತ್ತಾರು ವಿಡಿಯೋ ಮಾಡಿದಾಗ ಹೇಳ್ತೀನಿ, ಸರಿನಾ? ಈಗ ಸದ್ಯಕ್ಕೆ 15 ದಿನಗಳ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತ ಹಳೆ ಬಟ್ಟೆಗಳನ್ನ ಇತ್ಯಾದಿಗಳನ್ನ ದಾನ ಮಾಡೋದು, ಮನೆಯಲ್ಲಿ ಉಳಿದಿರುವಂತ ಅನ್ನವನ್ನ, ಮಾರನೇ ದಿನ ಯಾರ ಬಂದ್ರೆ ಆ ಭಿಕ್ಷುಕರಿಗೆ ಹಾಕುವಂಥದ್ದು, ಉಳಿದಿರುವಂತ ಅನ್ನವನ್ನ, ಈ ತರದೆಲ್ಲ ಈ 15 ದಿನ ದಯವಿಟ್ಟು ಮಾಡಬೇಡಿ. ಯಾವತ್ತೂ ಮಾಡಬೇಡಿ ಅಂತೀನಿ. ಸಾಧ್ಯವಾದ್ರೆ ಈ 15 ದಿನಾನು ಮಾಡಬೇಡಿ. ನಿಮಗಾಗಿ ಕೆಲಸ ಮಾಡುವಂಥವ್ರು, ನಿಮ್ಮ ಮನೆ ಕೆಲಸ ಮಾಡುವಂಥವ್ರು, ನಿಮಗಾಗಿ ನಿಮ್ಮ ಮನೆ ಕೆಲಸ ಮಾಡುವಂಥವ್ರು, ಅವ್ರಿಗೆ ಪೇಮೆಂಟ್ ಕೊಡ್ತೀವಿ, ಏನೇ ಕೊಡಿ, ಈ 15 ದಿನದಲ್ಲಿ ಅವ್ರಿಗೆ ಸರ್ಪ್ರೈಸ್ ಮಾಡಿ. ಅವ್ರದ್ದು ಯಾವ್ದಾದ್ರು ಒಂದು ವಿಷಯಕ್ಕಾಗಿ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಹಣಕಾಸಿನ ಹೆಲ್ಪ್ ಮಾಡುವಂಥದ್ದು, ಅಥವಾ ಅವ್ರಿಗೆ ಒಂದು ಒಳ್ಳೆ ಬಟ್ಟೆ ಯಾವ ತರ ಇರಬೇಕು ಅಂತ ಹೇಳಿದ್ರೆ ನೋಡಿ, ಅವ್ರು ಹೋಗಿ ಅದನ್ನ ತಕೊಂಡು ಹಾಕುವಂತ ಒಂದು ಇದರಲ್ಲಿ ಅವ್ರು ಇರಬಾರ್ದು. ಅಂತ ಒಂದು ಒಳ್ಳೆ ಬಟ್ಟೆ ಅವ್ರು ಅನ್ಕೊಂಡ್ಲೂಬಾರ್ದು. ಕೊಟ್ರೆ ಒಂದು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಸೀರೆ ಕೊಟ್ಟಿರ್ಬೋದು ಅಂತ ಅವ್ರು ಅನ್ಕೋಬೇಕು. ಅರ್ಥ ಆಯ್ತಲ್ವಾ? ಆದ್ರೆ ಅದು 500 ರೂಪಾಯಿ ಸೀರೆ ಆಗಿರ್ಬಾರ್ದು, ಮೇಲೆ ಇರಬೇಕು. ಓಕೆ, ಸೊ ಆ ರೀತಿ ಅವ್ರಿಗೆ ಸರ್ಪ್ರೈಸ್ ಆಗೋ ರೀತಿನಲ್ಲಿ ಕೊಡಿ. ಇಲ್ಲ ಈ ಬಟ್ಟೆ ಗಿಟ್ಟೆ ಕೊಡೋದ್ರಿಂದ ಅವ್ರಿಗೇನ್ ಲಾಭ? ಅದೇ ಒಂದು ಕ್ಯಾಶ್ ಏನಾದ್ರು ಕೊಟ್ವಿ ಅಂದ್ರೆ ಅವ್ರ ಸಾಲ ತಿರುತ್ತೋ, ಅಥವಾ ಅವ್ರ ಮನೇನ ಬೇರೆ ಏನ್ ಪ್ರಾಬ್ಲಮ್ ಇದೆಯೋ, ಅವ್ರ ಮಕ್ಳಿಗೆ ಫೀಸ್ ಕಟ್ಟಿದಾರೋ ಇಲ್ವೋ, ಯಾರಿಗ್ ಗೊತ್ತು ಅಲ್ವಾ? ಸೊ ನನ್ನ ಪ್ರಕಾರ ನನ್ನ ಸಜೆಷನ್ ಏನು ಅಂದ್ರೆ ದುಡ್ಡು ಕೊಡಿ, ದುಡ್ಡು ಮಾತ್ರ ಕೊಡಿ. ಅಂದ್ರೆ ಪೇಮೆಂಟ್ ನ ಹೊರತುಪಡಿಸಿ ಒಂದು ಅಮೌಂಟ್ ಅಂತ ಹೇಳ್ಬಿಟ್ಟು ಅವರಿಗೆ ಕೊಡುವಂತ ಪ್ರಯತ್ನವನ್ನ ಈ ಸಲ ನೀವು ಮಾಡಿ. ಇದರ ಜೊತೆಗೆ ಬಂದ್ಬಿಟ್ಟು ಇದು ಆಗಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಈ 15 ದಿನ ಕಂಟಿನ್ಯೂಸ್ಲಿ ಪರ್ ಡೇ ಒಂದು 108 ಸಲ ಪಿತೃ ಗಾಯತ್ರಿ ಮಂತ್ರವನ್ನ ಪಠಿಸೋದನ್ನ ಪ್ರಾರಂಭ ಮಾಡ್ಕೊಳ್ಳಿ. ಯಾರ್ಯಾರು ಹಿಂದೂಗಳಿದ್ದೀರೋ ಅವರೆಲ್ಲರೂ ಬಂದ್ಬಿಟ್ಟು ಪಿತೃ ಗಾಯತ್ರಿ ಮಂತ್ರವನ್ನ ಪಠಿಸೋದಕ್ಕೆ ಪ್ರಾರಂಭ ಮಾಡಿ. ಓಕೆ, ಅಂದ್ರೆ ಅನ್ಯರು ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ, ಅವರೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ಪಿತೃ ಗಾಯತ್ರಿ ಮಂತ್ರವನ್ನ ತಾವುಗಳು ಪಠಿಸೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಪ್ರತಿದಿನ 108 ಸಲ ಪಠಿಸಿ. ಯಾವುದೇ ರೀತಿಯ ದಾನ ಧರ್ಮ ಏನು ಮಾಡಕ್ ಆಗಲ್ಲ ಅಂದ್ರೆ, ನಮ್ ಕೈನಲ್ಲಿ ಕೂತ್ಕೊಂಡು ಏನಾದ್ರು ಒಂದು ಜಪ ಗಿಪ ಮಾಡಕ್ಕಾಗುತ್ತೆ ಅಂದ್ರೆ ಕನಿಷ್ಠ ಪಕ್ಷ ಪಿತೃ ಗಾಯತ್ರಿ ಮಂತ್ರವನ್ನ ತಾವುಗಳು ಪಠಿಸಿ 108 ಸಲ ಪಠಿಸಿ. ಬಟ್ ನಾನೊಂದು ಗಾಯತ್ರಿ ಮಂತ್ರವನ್ನ ಹೇಳ್ತೀನಿ, ಇದನ್ನು ತಾವುಗಳು ಪಠಿಸ್ಬೋದು. ಓಂ ಪಿತೃ ಗಣಾಯ ವಿದ್ಮಹೆ, ಓಂ ಪಿತೃ ಗಣಾಯ ವಿದ್ಮಹೆ. ಯಾಕೆ ಹೇಳ್ತೀನಿ ಅಂದ್ರೆ ತುಂಬಾ ಜನ ಬಂದ್ಬಿಟ್ಟು ತುಂಬಾ ಸ್ಪೀಡ್ ಐತೆ ಮಂತ್ರ ಅಂತಾರೆ, ಅದಕ್ಕೋಸ್ಕರ. ಓಂ ಪಿತೃ ಗಣಾಯ ವಿದ್ಮಹೆ ಜಗತ ದಾರಿಣಿ ಧೀಮಹಿ, ಜಗತ ದಾರಿಣಿ ಧೀಮಹಿ, ತಾರಿಣಿ ಅಲ್ಲ, ದಾರಿಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್. ಆಯ್ತಾ?
ಈ ಮಂತ್ರ ಇಷ್ಟೇ, ತುಂಬಾ ಸುಲಭವಾಗಿರ್ತದೆ, ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ನೀವು ಕೇಳಿಸ್ಕೊಂಡ್ಬಿಟ್ರೆ ಆಗೋಯ್ತು. ಸೊ ಈ ಮಂತ್ರವನ್ನ ಪ್ರತಿದಿನ 108 ಸಲ ಬಂದ್ಬಿಟ್ಟು ತಾವುಗಳು ಪಠಿಸುವಂಥದ್ದು ಬಹಳಷ್ಟು ಒಳ್ಳೆಯದು. ಈ ಸಮಯದಲ್ಲಿ ಬಂದ್ಬಿಟ್ಟು ಈ 15 ದಿನಗಳ ಕಾಲದಲ್ಲಿ ಬಹಳಷ್ಟು ದಾನ ಇತ್ಯಾದಿಗಳನ್ನ ಮಾಡೋದ್ರಿಂದ ಕೂಡ ಬಹಳಷ್ಟು ರೀತಿಯಾದಂತಹ ಫಲಗಳಿರ್ತವೆ. ಲೈಕ್ ಸಂತಾನದಲ್ಲಿ ಸಮಸ್ಯೆ, ಸಂತಾನಕ್ಕೆ ಸಮಸ್ಯೆ ಅನ್ನುವಂಥವ್ರು ಬಂದ್ಬಿಟ್ಟು ಜೇನುತುಪ್ಪ ದಾನ ಮಾಡ್ಬೋದು. ಸಂತಾನ ಇಲ್ಲ, ಸಂತಾನಕ್ಕೆ ಸಮಸ್ಯೆ, ಅಥವಾ ನಾವು ಟ್ರೈ ಮಾಡ್ಬೇಕಂತಿದೀವಿ, ಈ ಪಿತೃಪಕ್ಷ ಮುಗಿಲಿ ಅಂತ ಕಾಯ್ತಾ ಇದೀವಿ. ಈ ರೀತಿ ನೀವು ನಿಮ್ ಸಮಸ್ಯೆಗಳನ್ನ ಫಸ್ಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ನನ್ನ ಹತ್ರ ಬರ್ತೀರಾ, ಸಮಸ್ಯೆ ಏನು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ, ಸೀರಿಯಸ್ ಆಗಿ ಸಮಸ್ಯೆ ಏನು ಅನ್ನೋದೇ ಗೊತ್ತಿರಲ್ಲ. ಅಂದ್ರೆ ನೀವು ನಂಬ್ತೀರಾ? ನಿಜ, ಇವತ್ತಿಗೂ ಕೂಡ ಈ ವಿಡಿಯೋನ ನೋಡ್ತಾ ಇರೋಂಥ ಬಹಳಷ್ಟು ಜನರಿಗೆ ರಿಯಲ್ ಆಗಿ ನಿಮ್ ಪ್ರಾಬ್ಲಮ್ ಏನು ಅನ್ನೋದೇ ಕೆಲವ್ರಿಗೆ ಗೊತ್ತಿರಲ್ಲ. ಫಸ್ಟ್ ನಿಮ್ ಪ್ರಾಬ್ಲಮ್ ಏನು ಅಂತ ನೋಡಿ. ಕೆಲವ್ರಿಗೆ ಮಕ್ಕಳು ಇರ್ತವೆ, ಮಕ್ಕಳೇ ಪ್ರಾಬ್ಲಮ್, ಮಕ್ಕಳದೇ ಚಿಂತೆ, ಮಕ್ಕಳದೇ ತಲೆನೋವು, ಬೇರೆ ಏನು ಬೇಡ ನಮ್ಗೆ ಅಂತಾರೆ ಅವರು. ಇದೊಂದು ರೆಡಿ ಆಗ್ಬಿಟ್ರೆ ಸಾಕು ನೋಡ್ಗುರು ಅಂತಾರೆ. ಓಕೆ, ಕಾರಣ ಹಲವಾರು ಇರ್ಬೋದು. ಸೊ ಏನೋ ಒಂದು ಕಾರಣಗಳು ಇರ್ಬೋದು, ಅದಕ್ಕಿರ್ಬೋದು. ಅದು ಕೆಲವ್ರು ಮಕ್ಕಳೇ ಇರಲ್ಲ. ಮಾಡ್ಬೇಕಂತಿದೀವಿ, ಪ್ಲಾನಿಂಗ್ ಅಲ್ಲಿ ಇದೀವಿ ನಾವು, ಈ ರೀತಿ ಇತ್ಯಾದಿಗಳನ್ನ ಹೇಳುವಂಥವ್ರು ಆದಷ್ಟು ಜೇನುತುಪ್ಪವನ್ನ ದಾನ ಮಾಡಿ. ಎಲ್ಲಿ ಬೇಕಾದ್ರೂ ದಾನ ಮಾಡಿ, ಅದು ಉಪಯೋಗಕ್ಕೆ ಬರಬೇಕು. ಅದು ಮತ್ತೆ ಸೇಲ್ ಆಗಕ್ಕೆ ಹೋಗ್ಬಾರ್ದು. ಅದು ಉಪಯೋಗಕ್ಕೆ ಬರಬೇಕು, ಮತ್ತೆ ಸೇಲ್ ಆಗಬಾರ್ದು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವೊಂದು ವಸ್ತುಗಳನ್ನ ನಾವು ದಾನ ಮಾಡಿದಾಗ ಆ ವಸ್ತುಗಳು ಮತ್ತೆ ಸೇಲ್ ಆಗ್ತವೆ. ಆಯ್ತಾ? ಇದು ಕೆಲವರು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳಲ್ಲ. ನಮ್ಗೆ ಯಾರು ಒಪ್ಕೋತಾರೆ, ಯಾರು ಒಪ್ಕೊಳ್ಳಲ್ಲ ಅನ್ನೋದು ಮ್ಯಾಟರ್ ಅಲ್ಲ. ಆದ್ರೆ ನೀವು ದಾನ ಮಾಡಿರುವಂತ ವಸ್ತುಗಳು ಅಲ್ಲಿ ಉಪಯೋಗಕ್ಕೆ ಬರಬೇಕು. ಅದನ್ನ ಸೇವಿಸುವಂತವ್ರು, ಅದು ಉಪಯೋಗಕ್ಕೆ ಬರುವಂತ ಸ್ಥಳಗಳಲ್ಲಿ ಅದನ್ನ ತಾವು ದಾನಾದಿ ರೂಪದಲ್ಲಿ ತಾವುಗಳು ಕೊಡಬಹುದು. ಓಕೆನಾ? ಈ ಕಾರ್ಯಸಿದ್ಧಿ, ನನ್ನ ಕೆಲಸ ಆಗ್ಲೇಬೇಕು ಅನ್ನುವಂಥವ್ರು ಈ 15 ದಿನಗಳ ಕಾಲ ಎಲ್ಲಾದ್ರೂ ಒಂದು ದೇವಸ್ಥಾನದಲ್ಲಿ ತೆಂಗಿನಕಾಯಿನ ದಾನವಾಗಿ ಕೊಡಿ. ಅದಲ್ಲಿ ಕೆಲ್ಸಕ್ಕೆ ಬರ್ಬೇಕು. ಈ ಅನ್ನದಾಸೋ ಇತ್ಯಾದಿಗಳು ನಡೆಸುವಂತ ಜಾಗದಲ್ಲಿ ನೀವು ತೆಂಗಿನಕಾಯಿ ಕೊಟ್ರೆ ಅದು 100% ಉಪಯೋಗಕ್ಕೆ ಬರುತ್ತೆ. ತೆಂಗಿನಕಾಯಿಗಳನ್ನ ಅಲ್ಲಿ ಕೊಟ್ರೆ ಉಪಯೋಗಕ್ಕೆ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಅದರ ಉಪಯೋಗಕ್ಕೆ ಬರುವಂತ ಸ್ಥಳಗಳಲ್ಲಿ ಅದನ್ನ ತಗೊಂಡು ಹೋಗಿ ಕೊಡಿ. ಓಕೆನಾ? ಮನೆಯಲ್ಲಿ ಸುಖ ಶಾಂತಿ ನೆಲೆಸ್ಬೇಕಪ್ಪ, ಎಲ್ಲರೂ ನೆಮ್ಮದಿಯಾಗಿರ್ಬೇಕು, ಕಿರಿಕಿರಿ ಬರಬಾರ್ದು, ಮನೆಯಲ್ಲಿ ಆರಾಮಾಗಿರ್ಬೇಕು, ನಮ್ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು. ಗಂಡ ಹೆಂಡತಿ ಮಧ್ಯೆ ಏನಂದ್ರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಹಾಲು ಅಥವಾ ಮೊಸರು ಇದನ್ನ ಬಂದ್ಬಿಟ್ಟು ಈ 15 ದಿನಗಳ ಕಾಲನು ನೀವು ದಾನ ಮಾಡ್ಬೇಕು. ಆಯ್ತಾ? 15 ದಿನಗಳ ಕಾಲ ದಾನ ಮಾಡ್ಬೇಕು. ಎಲ್ಲಿ ಬೇಕಾದ್ರೂ ಮಾಡಿ, ಅದು ನೀವು ಅನಾಥಾಶ್ರಮಗಳಿಗೆ ಮಾಡಿ, ದೇವಸ್ಥಾನಗಳಿಗೆ ಮಾಡಿ, ಅದರ ಅವಶ್ಯಕತೆ ಇದ್ದಂತ ವ್ಯಕ್ತಿಗಳಿಗೆ ಮಾಡಿ, ಒಟ್ಟಿನಲ್ಲಿ ದಾನ ಮಾಡಿ. ಎಲ್ಲಿ ಅಂತ ಕೇಳ್ಬೇಡಿ, ಯಾವ ದೇವಸ್ಥಾನ ಅಂತ ಕೇಳ್ಬೇಡಿ, ಎಲ್ಲಿ ಬೇಕಾದ್ರೂ ದಾನ ಮಾಡಿ. ಸೊ ಈ ರೀತಿ ಬಹಳಷ್ಟು ವಸ್ತುಗಳನ್ನ ನಾವುಗಳು ದಾನ ಇತ್ಯಾದಿಗಳನ್ನ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಹಣ್ಣುಗಳನ್ನ ದಾನ ಮಾಡಿ. ಯಾರಿಗಾರು ಮಾನಸಿಕವಾಗಿ ಎಲ್ಲ ಇದೆ, ನೆಮ್ಮದಿ ಇಲ್ಲ ನೋಡು, ಎಲ್ಲ ಇದೆ, ಮಾನಸಿಕವಾಗಿ ಒಂದು ನೆಮ್ಮದಿ ಇಲ್ಲ, ಹೋಗಿ ಕೂತ್ಕೊಂಡ್ರೆ ಒಂದು ನಿದ್ದೆ ಅನ್ನೋ ನಮ್ಗೆ ಬರ್ತಾ ಇಲ್ಲ, ಟೆನ್ಷನ್, ಚಿಂತೆ, ಇದೇ ಆಗೋಯ್ತು ನನ್ನ ಜೀವನ, ಇದು ಬಿಟ್ರೆ ಅದು, ಅದು ಬಿಟ್ರೆ ಇದು, ಈ ರೀತಿ ಬರ್ತಾನೆ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ಅನ್ಕೊಂತೀರಾ ಅಂದ್ರೆ ಅವ್ರುಗಳು ಅತಿ ಹೆಚ್ಚಾಗಿ ಹಣ್ಣು ಇತ್ಯಾದಿಗಳನ್ನ ದಾನ ಮಾಡಿ. ಈ ದಾನಗಳು ಅನ್ನುವಂಥದ್ದು ಒಂದು ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಹೋದ್ರೆ ನೀವು ಪ್ರತಿಯೊಂದಕ್ಕೂ ದಾನಗಳಿದೆ. ಎಲ್ಲವನ್ನ ಹೇಳೋದು ದೊಡ್ಡದು ಮಾಡಿ ನಿಮ್ಮ ಮುಂದೆ ತರಲ್ಲ ನಾನು. ಸೊ ಇದನ್ನ ತಾವುಗಳು ಮಾಡ್ಬೋದು. ಓಕೆನಾ? ರೈಟ್. ಒಂದು ಅಕ್ಕಿ ಹಿಟ್ಟು ತಗೊಳ್ಳಿ ಸ್ವಲ್ಪ. ರೈಟಾ? ಅಕ್ಕಿ ಹಿಟ್ಟು ತಗೊಂಡು ಅಕ್ಕಿ ಹಿಟ್ಟಲ್ಲಿ ನನಗೊಂದು ದೀಪದ ರೀತಿನಲ್ಲಿ ನೀವು ಮಾಡಬೇಕಾಗುತ್ತೆ. ರೈಟಾ? ಅಕ್ಕಿ ಹಿಟ್ಟನ್ನ ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟಿನ ತರ ಕಲಸಿ ಅದರಲ್ಲಿ ದೀಪದ ತರ ಮಾಡಿ, ಉಪ್ಪು ಹಾಕ್ಬೇಡಿ. ರೈಟಾ? ಉಪ್ಪು ಹಾಕಕ್ ಹೋಗ್ಬೇಡಿ, ದೀಪದ ತರ ಮಾಡಿ, ಸಿಂಗಲ್ ಒಂದೇ ಒಂದು. ಓಕೆನಾ? ಅದರಲ್ಲಿ 2 ಬತ್ತಿ, ಓಕೆ, 2 ಬತ್ತಿ 3 ಬತ್ತಿ ಈ ತರ ಬತ್ತಿಗಳನ್ನ ಹಾಕಿ ದೀಪವನ್ನ ತಾವುಗಳು ಬೆಳಗಬೇಕು. ತುಪ್ಪದ ದೀಪವೇ ಆಗಿರ್ಬೇಕು. ರೈಟಾ? 15 ದಿನವೂ ಸಂಜೆ ಹೊತ್ತಲ್ಲಿ ಅಥವಾ ರಾತ್ರಿ ಹೊತ್ತಲ್ಲಿ, ಅಂದ್ರೆ ಸೂರ್ಯ ಮರೆವಾಗಿರಬೇಕು. ಈ ಪಿತೃಪಕ್ಷದ 15 ದಿನ ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತಲ್ಲಿ ಸೂರ್ಯ ಮರೆವು ಆದ ನಂತರ ತಾವು ಇದನ್ನ ಒಂದು ನಿಮ್ಮ ಊರಿನಲ್ಲಿರುವಂತ ಹಳೇದಾಗಿರುವಂತ ಶಿವನ ದೇವಸ್ಥಾನದಲ್ಲಿ ಸ್ವಾಮಿಗಳ ಸನ್ನಿಧಿಯಲ್ಲಿ ಸ್ವಾಮಿಗಳ ಮುಂದೆ ಈ ಒಂದು ದೀಪವನ್ನ ತಾವು ಬೆಳಗಿಸಿ ಇಡಬೇಕು. ಏನೇ ಮನೋಕಾಮನೆಗಳಿರ್ಲಿ, ಏನೇ ಕಷ್ಟಗಳಿರ್ಲಿ, ಏನೇ ನೋವುಗಳಿರ್ಲಿ, ಏನೇ ಚಿಂತೆಗಳಿರ್ಲಿ, ಸ್ವಾಮಿ ಹತ್ರ ಬಿಟ್ಬಿಡಿ. ನಿಮ್ಮ ಪಿತೃಗಳ ಬಗ್ಗೆ ಇರಲಿ, ಅವರಿಗೆ ಒಂದು ಮುಕ್ತಿ ಸಿಗ್ಲಿ, ಅವರಿಗೆ ಮೋಕ್ಷ ಸಿಗ್ಲಿ ಅನ್ನುವಂಥ ಮನೋಕಾಮನೆಗಳಿರಲಿ, ಅಥವಾ ನಿಮ್ಮಲ್ಲಿರುವಂಥ ಸಮಸ್ಯೆಗಳು, ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು, ನಿಮ್ಮಿಂದ ಇತರರಿಗೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇತರರಿಂದ ನಿಮಗೆ ಆಗ್ತಾ ಇರುವಂಥ ಸಮಸ್ಯೆಗಳು ಏನೇ ಇರಲಿ, ತುಂಬಾ ಟ್ರೈ ಮಾಡ್ಬಿಟ್ಟೆ, ಹೋದ ವರ್ಷ ಎಲ್ಲ ಟ್ರೈ ಮಾಡ್ಬಿಟ್ಟೆ, ಮದುವೆನೇ ಆಗಿಲ್ಲ, ಈ ವರ್ಷ ಆದ್ರೂ ಮಾಡಿ ಪ್ರಯೋಗ. ಅರ್ಥ ಆಯ್ತಲ್ವಾ? ಸೊ ಒಂದು ನಂಬಿಕೆಯಿಂದ ಒಂದೊಂದು ಪ್ರಯೋಗಗಳನ್ನ ನಾನು ಕೊಟ್ಟಿದ್ದೀನಿ, ಒಂದೊಂದು ಪ್ರಯೋಗಗಳನ್ನ ತಾವು ಮಾಡ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ಪ್ರಯೋಗ ಇವಾಗ 15 ದಿವಸ ನೀವು ಮಾಡ್ಕೊಂಡ್ ಬಂದ್ಬಿಡ್ತೀರಾ. ರೈಟ್? ಅದಾದ್ರ ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಮಹಾಲಯ ಅಮಾವಾಸ್ಯೆಯನ್ನು ಸೇರಿ ನಾನು ಹೇಳ್ತಾ ಇರೋದು, ಮಧ್ಯಾಹ್ನಕ್ಕೆ ಮುಗ್ದಿರಲ್ಲ, ನೀವು ಸಂಜೆ ಅವತ್ತಿನ ದಿವಸ ರಾತ್ರಿ ಕೂಡ ಸೇಮ್ ಈ ಒಂದು ದೀಪವನ್ನ ತಾವು ಹಚ್ಚಿ ಇಡಬೇಕಾಗುತ್ತೆ. ಪಾಡ್ಯಮಿ ಇಂದ ಸ್ಟಾರ್ಟ್ ಆಗುತ್ತಲ್ವಾ, ಪಾಡ್ಯಮಿಯಿಂದ ಅಮಾವಾಸ್ಯವರೆಗೂ 15 ದಿನಗಳ ಕಾಲ ತಾವು ಈ ದೀಪವನ್ನ ಶಿವನ ಆಲಯದಲ್ಲೇ ಹಚ್ಚಬೇಕು. ಇವಾಗ ಯಾರಾದ್ರೂ ಕಮೆಂಟ್ ಹಾಕ್ಬೇಡಿ, ಶಿವನ ದೇವಸ್ಥಾನ ಇಲ್ಲ ಅಂದ್ರೆ ಹಚ್ಚೋಕ್ ಹೋಗ್ಬೇಡಿ, ಬೇರೆ ದೇವಸ್ಥಾನದಲ್ಲಿ ಹಚ್ಚಂಗಿಲ್ಲ.
ಮಾಡಂಗಿಲ್ಲ ಆಯ್ತಾ. ಶಿವನ ದೇವಸ್ಥಾನದಲ್ಲೇ ಇರಬೇಕು. ಶಿವನ ದೇವಸ್ಥಾನ ಸ್ವಲ್ಪ ಹಳೆಯದಾದಷ್ಟು ಉತ್ತಮ ಆಯ್ತಾ. ಇರ್ಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ, ಹಳೆಯದಾದಷ್ಟು ಉತ್ತಮ. ಒಂದು 12 ವರ್ಷ ಆದ್ರೂ, 12 ವರ್ಷಕ್ಕಿಂತ ಮೇಲ್ಪಟ್ಟ ದೇವಸ್ಥಾನಗಳಾದ್ರೂ ಪರವಾಗಿಲ್ಲ. ಇಲ್ಲ ತುಂಬಾ ಹಳೇದಾದ್ರೆ ಇನ್ನೂ ಸೂಪರ್ ಆಯ್ತಾ, ಅಲ್ಲಿ ಹಚ್ಚಿಡಿ. ಇದಾದ್ರ ಮೇಲೆ ಪ್ರತಿ ಅಮಾವಾಸ್ಯೆಗೆ ಸೇಮ್ ಒಂದು ಹಿಟ್ಟಿನ ದೀಪ, ಸೇಮ್ ತುಪ್ಪವನ್ನ ಹಾಕಿ, ಸೇಮ್ ಶಿವನ ದೇವಸ್ಥಾನದಲ್ಲಿ ಹಚ್ಚಿಡುವಂತ ಪ್ರಯತ್ನವನ್ನು ಮಾಡಿ. ಕಂಟಿನ್ಯೂ ನೆಕ್ಸ್ಟ್ ಪಿತೃ ಪಕ್ಷದ ಅಮಾವಾಸ್ಯೆ ಬರುವವರೆಗೂ ನಿಮ್ಮ ಜೀವನ ಯಾವ ರೀತಿನಲ್ಲಿ ಬದಲಾಗುತ್ತೋ ನನಗೆ ಗೊತ್ತಿಲ್ಲ. ಏನೇ ಸಮಸ್ಯೆ ಇರಲಿ, ಸಾಲಗಾರ ಕಾಟ ಇದೆ, ಮುಖ ತೋರ್ಸಕ್ ಆಗ್ತಾ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅನ್ನುವಂಥವ್ರು ಬಹಳಷ್ಟು ಜನ ಇದ್ದೀರಾ. ನೋಡಿ, ಒಂದು ಮಾತು ಹೇಳ್ತೀನಿ, ಮುಗ್ದೋಯ್ತು ನಂದು, ನಾನು ನಾಳೆ ಕಟ್ಟಲೇಬೇಕು, ಆಗದೇ ಇಲ್ಲ ಅನ್ನುವಂಥವ್ರು ಎಷ್ಟೋ ಜನ ಇನ್ನೂ 1 ವರ್ಷ ಆದ್ರೂ ಹಂಗೆ ಹೇಳ್ತಾನೆ ಸುತ್ತಾಡ್ತಾವ್ರಿ. ನೀವು ನೋಡಿ, ಇವಾಗ ನೀವು ಹೌದು ಅಂತೀರಾ ಅಲ್ವಾ, ತಲೆ ಕುತ್ತಿಗೆಗೆ ಬಂದ್ಬಿಟ್ಟೈತೆ, ಸಾಲ ಅನ್ನೋದು ಇಲ್ಲಿ ತನಕ ಬಂದ್ಬಿಟ್ಟೈತೆ, ಏನು ಮಾಡಕ್ ಆಗ್ತಾ ಇಲ್ಲ. ನಾಳೆ ಫೈನಲ್ ಡೇ ಅಂತೀರಾ, ನೆಕ್ಸ್ಟ್ ಇಯರ್ ಕೇಳಿ, ನೆಕ್ಸ್ಟ್ ವರ್ಷನೂ ಅದೇ ಡೈಲಾಗ್ ಹೊಡಿತಾ ಇರ್ತಾರೆ, ನಾಳೆ ಫೈನಲ್ ಬಿಡಿ, 1 ವರ್ಷಕ್ಕೆ ಅಂತ ಸುಮ್ಮನೆ ಇರ್ತಾರೆ. ಸೊ ಅಷ್ಟೊಂದು ಹೆದರ್ಕೊಂಡು ಅಷ್ಟೊಂದು ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ. ಪರಿಹಾರ ಕ್ರಿಯೆಗಳು ಅದಕ್ಕೆ ಅಂತಾನೆ ಬಹಳಷ್ಟಿವೆ. ಈ ಪರಿಹಾರ ಕ್ರಿಯೆ ಯಾವ ವಿಷಯಕ್ಕೆ ಮಾಡ್ಬೋದು ಅಂದ್ರೆ ಎಲ್ಲಾ ವಿಷಯಕ್ಕೂ ಮಾಡೋದು, ಯಾವ ವಿಷಯಕ್ಕೆ ಬೇಕಾದ್ರೂ ಮಾಡಬಹುದು. ಆದ್ರೆ ಈ ಪಿತೃ ಪಕ್ಷದಲ್ಲೇ ಸ್ಟಾರ್ಟ್ ಮಾಡಬೇಕು. ಇದಾದ್ರ ಮೇಲೆ ಪ್ರತಿ ಅಮಾವಾಸ್ಯೆಗೆ ಮಾಡ್ಬೇಕು ಅಷ್ಟೇ, 15ನೇ ದಿನ ಎಲ್ಲ ಬೇಡ, ಈ ಅಮಾವಾಸ್ಯೆಗಳಲ್ಲಿ ಮಾತ್ರನೇ ಮಾಡಿ. ಮತ್ತೆ ನನ್ನದೊಂದು ವಿನಂತಿ, ತುಂಬಾ ಲಾಸ್ಟ್ ಟೈಮು ನಾನು ಹೇಳಿದೀನಿ ಅನ್ಸುತ್ತೆ, ದಯವಿಟ್ಟು ಯಾರೇ ಏನೇ ಪ್ರಯೋಗಗಳನ್ನ ಮಾಡಿ, ಏನೇ ಪರಿಹಾರ ಕ್ರಿಯೆಗಳನ್ನ ಮಾಡಿ, ಮಲಿನ, ಮೈಲಿಗೆ, ಮಾಸಿಕ, ಸೂತಕ ಇತ್ಯಾದಿಗಳು ಇದ್ದಾಗ ಮಾಡಬೇಡಿ. ಮನೆಯಲ್ಲಿ ಅವರಾಗಿದ್ದಾರೆ, ನಾವು ಊದ್ಗಡ್ಡಿ ದೀಪ ಹಚ್ತೀವಿ, ಮನೆಯಲ್ಲಿ ಅವರಾಗಿದ್ದಾರೆ, ನಾವು ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಈ ರೀತಿ ಎಲ್ಲ ಇಲ್ಲವೇ ಇಲ್ಲ. ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬಿಡಿ, ದೇವ್ರ ಮನೆ ಬಾಗಿಲಾಕ್ಬಿಡಿ, ಏನು ಮಾಡಕ್ ಹೋಗ್ಬಿಡಿ. 5 ದಿನಗಳ ಕಾಲ ಮುಚ್ಚಿಬಿಡಿ, ಹೋಗ್ಲಿ. ಅರ್ಥ ಆಯ್ತಲ್ವಾ? ಇವರಿದ್ದಾರೆ, ನಾವು ಕೂತಿದ್ದೀವಿ, ಇವ್ರ ಪಕ್ಕದಲ್ಲಿ ಕೂತವ್ರೆ, ನಾವು ಮಾಡ್ತಾ ಇದೀವಿ. ನಿಮ್ ಮನೆಗಳಲ್ಲಿ ಇವತ್ತು ಕೂಡ ದೈವ ಸಾನ್ನಿಧ್ಯ ಎಷ್ಟರ ಮಟ್ಟಿಗಿದೆ? ನೀವು ಕೇಳಿದಂತ ಎಲ್ಲಾ ರೀತಿಯಾದಂತ ಕೋರಿಕೆಗಳು ಎಷ್ಟು ಬೇಗ ಈಡೇರ್ತಾ ಇದೆ ಅಂತ ನೀವೇ ಯೋಚನೆ ಮಾಡಿ ನನಗೆ ಹೇಳಿ. ನಾನು ಹೇಳಲ್ಲ ಇಂಥದ್ದೇ ಆಗ್ತಾ ಇತ್ತು ನೋಡಿ ಅಂತ, ನಾನು ಯಾರಿಗೂ ಏನು ಹೇಳ್ತಾ ಇಲ್ಲ. ಹೇಳುವಂಥದ್ದೆಲ್ಲ ಒಳ್ಳೇದಕ್ಕಾಗಿ ಹೇಳ್ತಾ ಇರ್ತೀನಿ. ಕೆಲವೊಂದು ನಾವು ನೋಡಿ ಅನುಭವಗಳನ್ನ ಪಡೆದು ನಿಮ್ಮ ಮುಂದೆ ಹಂಚಿಡ್ತಾ ಇದೀವಿ ಹೊರತು ಇದೆಲ್ಲ ಎಲ್ಲಿದೆ? ಯಾರಾದ್ರೂ ಹೇಳಿದ್ರ ಈ ತರ ಅಂತ? ನಾವು ಹೇಳ್ತಾ ಇರೋದು ಏನಂದ್ರೆ, ಇದೆಲ್ಲ ಅನುಭವಗಳನ್ನ ಪಡೆದು, ಇಲ್ಲಿ ಮಲಿನ ಆಗೈತೆ, ಮೈಲಿಗೆ ಆಗೈತೆ, ಅದೇ ಮೈಲಿಗೆನಲ್ಲಿ ನೀವುಗಳು ದೇವ್ರ ಪೂಜೆ ಮಾಡ್ತಾ ಇದೀರಾ, ಇಲ್ಲ ಮೈಲಿಗೆ ಅದನ್ನ ಸೈಡಲ್ಲಿ ಕೂರಿಸಿ ನಾವು ಮಾಡ್ತಾ ಇದೀವಿ ಅಂದ್ರೆ ಆಗದೇ ಇಲ್ಲ. ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ. ಈ ಪಿತೃಪಕ್ಷದಲ್ಲೂ ಅಷ್ಟೇ, ಎಲ್ಲಾ ಪರಿಹಾರ ಕ್ರಿಯೆಗಳನ್ನ ಮಾಡುವಾಗೂ ಅಷ್ಟೇ, ನಾನು ಕೊಟ್ಟಿರುವಂತ ಪರಿಹಾರ ಕ್ರಿಯೆಗಳು, ಸರಿನಾ? ಕೊನೆಗೆ ನಾನು ಒಂದು ಮಾತು ಹೇಳ್ತೀನಿ, ನಾನು ಕೊಟ್ಟಿರುವಂಥದ್ದು. ನೀವು ಯಾರು ಕೊಟ್ಟಿರುವಂಥದ್ದು, ಅವ್ರು ಹೇಳಿದ್ದಾರೆ ಪರವಾಗಿಲ್ಲ ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಾನು ಕೊಟ್ಟಿರೋ ಪರಿಹಾರ ಕ್ರಿಯೆಗಳನ್ನ ಇಂಥ ಸಮಯದಲ್ಲಿ ದಯವಿಟ್ಟು ಉಪಯೋಗಕ್ಕೆ ಬರಲ್ಲ, ದಯವಿಟ್ಟು ಉಪಯೋಗಕ್ಕೆ ಹೋಗ್ಬೇಡಿ. ರೈಟ್. ಇದಾದ್ಮೇಲೆ ಇನ್ನೊಂದು ಪರಿಹಾರ ಏನು ಅಂತ ಹೇಳಿದ್ರೆ, ಈ 15 ದಿನಗಳಲ್ಲಿ ಯಾವತ್ತಾರು ಒಂದ್ಸಲ, ಯಾರಿಗೆ ಸಾಧ್ಯ ಇದೆಯೋ ನೋಡಿ, ಯಾರಿಗಾದ್ರೂ ಅವಶ್ಯಕತೆ ಇದ್ದವ್ರಿಗೆ ಒಂದ್ಸಲದ್ದು ರೇಷನ್ ಕೊಡಿಸಿ ಸಾಕು. ಯಾರಿಗೆ ಕೊಡಿಸ್ಬೋದು, ಮಂಗಳಮುಖಿಯರಿಗೆ ಕೊಡಿಸ್ಬೇಕಂದ್ರೆ ಇಲ್ಲ, ಏನಿಲ್ಲ. ಸೊ ಯಾರಿಗೆ ಬೇಕಾದ್ರೂ ಒಂದು ರೇಷನ್ ಕೊಡಿಸಿ. ಒಂದು ತಿಂಗಳಿಗೆ ಅಕ್ಕಿ, ಓಕೆ, ಅಕ್ಕಿ ಇರುವಂಥದ್ದು, ಬೇಳೆಗಳು ಇರುವಂಥದ್ದು, ಅಕ್ಕಿ ಮತ್ತೆ ಬೇಳೆಗಳು ಇರುವಂಥದ್ದು, ಮಸಾಲ ಪದಾರ್ಥಗಳು ಇರುವಂಥದ್ದು, ಅದರಲ್ಲಿ ಓಕೆ, ಎಣ್ಣೆ ಇರುವಂಥದ್ದು, ರೈಟ್, ಸಕ್ಕರೆ ಇರಬೇಕು ಸಾಕು. ಅದ್ರ ಮೇಲೆ ನಿಮ್ಮ ಇಷ್ಟ, ಇನ್ನೂ ಸೇರಿಸ್ತೀನಿ ನಾನು, ನೀವು ಏನ್ ಬೇಕಾದ್ರೂ ಸೇರಿಸ್ಕೊಳ್ಳಿ, ನಮ್ಗೆ ಏನು ಇದಿಲ್ಲ. 1000 ರೂಪಾಯಿಗಾದ್ರೂ ಕೊಡಿಸಿ, 1500 ರೂಪಾಯಿಗೂ ಸಿಗುತ್ತೆ ರೇಷನ್ ನನ್ನ ಪ್ರಕಾರ, ಅಷ್ಟು ಕಮ್ಮಿನಲ್ಲೂ ಸಿಗುತ್ತೆ. ಸೊ ಅದನ್ನಾದ್ರೂ ಕೊಡಿಸಿ. ಯಾವ್ದಾದ್ರು ಒಂದ್ ಕಡೆ, ಯಾವುದೋ ಒಂದು ನಿಮ್ಮ ಊರ್ನಲ್ಲೇ ಯಾರೋ ಒಬ್ರು ಬೇರೆ ಕಡೆಯಿಂದ ಬಂದಿರೋರು, ವಲಸೆ ಬಂದಿರ್ಬೋದು, ಒಂದು ಗುಡ್ಸ್ಲ ಹಾಕೊಂಡಿರ್ಬೋದು, ಎಲ್ಲೋ ಒಂದ್ ಕಡೆ ಒಂದು ಕಟ್ಟಡ ಕಾರ್ಮಿಕರು ಇರ್ಬೋದು, ಎಲ್ಲೋ ಒಂದ್ ಕಡೆ ಒಂದು ಜಾಗದಲ್ಲಿ ಅವರು ಬದುಕ್ತಾ ಇರ್ಬೋದು. ಸೊ ಅಂಥವ್ರಿಗೆ ಒಂದು ರೇಷನ್ನ ಕೊಡಿಸಿ. ಕೊಟ್ಟಾದ್ರ ಮೇಲೆ ಅಲ್ಲೊಂದು ಫೋಟೋ ಹೊಡೆದ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾಗೆ ಹಾಕುವಂತ ಪ್ರಯತ್ನಗಳನ್ನೆಲ್ಲ ಪಡಕ್ಕೆ ಹೋಗ್ಬೇಡಿ. ಆ ದಾನವನ್ನ ತಗೋತಾ ಇರುವನು ಎಲ್ಲೋ ಒಂದ್ ಕಡೆ ನಿಮ್ಮ ಕರ್ಮವನ್ನ ತಗೋತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ನಿಮಗೆ ಒಳಿತನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಲೆ ಒಳಗಡೆ ಇಟ್ಕೊಂಡಿದ್ರೆ ಈ ಕೆಲಸ ಯಾರು ಮಾಡಲ್ಲ. ನನಗೆ ಗೊತ್ತಿರೋದಂಗ ಈ ಕೆಲಸ ಯಾರು ಮಾಡಲ್ಲ. ನೀವುಗಳು ಏನೇನ್ ಮಾಡ್ತಾ ಇದ್ದೀರಾ, ಸೋಷಿಯಲ್ ಸರ್ವಿಸ್ ಇತ್ಯಾದಿಗಳನ್ನ ಹೇಳ್ತಾ ಇದ್ದೀರಲ್ವಾ, ಇದರಿಂದ ನಿಮ್ಮ ಕರ್ಮಗಳಿಗೆ ನಿಮಗೆ ಒಳಿತಾಗ್ತೈತೆ, ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಒಳಿತಾಗ್ತೈತೆ, ನಿಮ್ಮ ಪೂರ್ವಿಕರು ಅಥವಾ ನೀವಾಗಿರ್ಬೋದು ಮಾಡಿರುವಂತಹ ಆ ದೋಷಗಳು ನಿವಾರಣೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಯಾರು ಫೋಟೋ ತೆಗಿಯಲ್ಲ. ಗೊತ್ತಾಯ್ತಲ್ವಾ? ಯಾವಾಗ ನಾವು ತೆಗಿತೀವಿ ಅಂದ್ರೆ ನಮ್ಮನ್ನ ನಾವು ತೋರಿಸ್ಕೋಬೇಕು, ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಇದನ್ನ ಕೊಡಕ್ ಹೋಗ್ಬೇಡಿ. ಇದನ್ನ ಈ ಪಿತೃಪಕ್ಷದಲ್ಲಿ ಒಂದ್ಸಲ ದಯವಿಟ್ಟು ಎಲ್ಲಾದ್ರೂ ಒಂದ್ ಕಡೆ ರೇಷನ್ ಹಾಕುವಂಥದ್ದು, ಇಲ್ಲ ನಮ್ಮ ಹತ್ರ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಅನಾಥ ಆಶ್ರಮಕ್ಕೆ ರೇಷನ್ಗೆ ಅನ್ನುವಂಥ ವಿಷಯಕ್ಕೆ ಸಹಾಯ ಮಾಡ್ಬೇಕು, ರೇಷನ್ಗೆ ಮಾಡ್ಬೇಕು. ಇವಾಗ ನೀವು ಫಾರ್ ಎಕ್ಸಾಂಪಲ್ ಕ್ಯಾಶ್ ಕೊಟ್ಬಿಡ್ತೀರಾ ಅಂತ ತಿಳ್ಕೊಳ್ಳಿ, ಓಕೆನಾ? ಅವ್ರು ಅದನ್ನ ಯಾವ್ದಕ್ಕೆ ಉಪಯೋಗಿಸಿರ್ತಾರೆ ನಮಗ್ ಗೊತ್ತಿರಲ್ಲ, ಹಂಗಂತ ಅವ್ರು ತಪ್ಪಾಗಿ ಉಪಯೋಗಿಸ್ತಾರೆ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋ ವಸ್ತು ಏನಂದ್ರೆ ರೇಷನ್. ನಾನು ಈ ಸಲ ಹೇಳ್ತಾ ಇರೋ ವಸ್ತು ರೇಷನ್. ಈ ಸಲ ನೀವು ರೇಷನ್ನೇ ಕೊಡಿಸ್ಬೇಕು, ಬೇರೆ ಯಾವುದಕ್ಕೂ ಆ ದುಡ್ಡು ಖರ್ಚಾಗಬಾರ್ದು. ನೀವೇ ತಗೊಂಡೋಗಿ ಹಾಕ್ಬೋದು, ನಾವೊಂದು 25 kg ಚೀಲ ಒಂದೈತಲ್ವಾ, ಆ ಥರದ್ದು ಒಂದು ಚೀಲ 2 ಚೀಲ ತಗೊಂಡ್ಬಂದ್ಬಿಟ್ಟು ಹಾಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅನಾಥಾಶ್ರಮದವ್ರಿಗೋ ಯಾರಿಗೋ ಒಬ್ರಿಗೆ ಹೇಳ್ಬಿಟ್ಟು ತಗೊಂಡೋಗಿ ಹಾಕ್ಬಿಡಿ.
100% ಅವ್ರು ಯೂಸ್ ಮಾಡ್ತಾರೆ. ಪೂರ್ತಿ ರೇಷನ್ ಅಂತ ಹಾಕಿ ಅಂತಾನು ಹೇಳ್ತಾ ಇಲ್ಲ ನಾನು. ಕನಿಷ್ಠ ಪಕ್ಷ 1 ಚೀಲ, ಕನಿಷ್ಠ ಪಕ್ಷ ಯಾವ್ದಾದ್ರು ಒಬ್ರಿಗೆ ಒಂದು 5 kg ಅಕ್ಕಿ. ಆ ಅಕ್ಕಿ ಹೇಗಿರ್ಬೇಕಂದ್ರೆ ಚೆನ್ನಾಗಿರ್ಬೇಕು. ಇವಾಗ ಯಾವ್ದೋ 35, 40 ಈ ತರದೆಲ್ಲ ಇರಬಾರ್ದು ಸರ್. ಯಾವ್ದೋ ರೇಷನ್ ಅಕ್ಕಿ ಮನೆಯಲ್ಲಿ ಉಳ್ದೈತೆ ಅದನ್ನ ತಗೊಂಡೋಗಿ ಕೊಡ್ತೀವಿ, ಈ ತರನು ಮಾಡಬಾರ್ದು. ಚೆನ್ನಾಗಿರ್ಬೇಕು. ನಾವು ಯಾವ ತರ ಸೇವಿಸ್ತೀವಿ ಹೇಳಿ ನೋಡೋಣ. ಅದೇ ರೀತಿ ಇನ್ನೊಬ್ಬರನ್ನ ಟ್ರೀಟ್ ಮಾಡಿ. ಅರ್ಥ ಆಯ್ತಲ್ವಾ? ಸೊ ಆಗ ಜೀವನದಲ್ಲಿ ಬದಲಾವಣೆ ಬರುತ್ತೆ. ಇವಾಗ ನಾವು ತಿನ್ನೋ ಬಿಸ್ಕೆಟ್ ಹೇಗಿರುತ್ತೆ, ನಾಯಿಗೆ ಹಾಕೋ ಬಿಸ್ಕೆಟ್ ಹೇಗಿರುತ್ತೆ, ವ್ಯತ್ಯಾಸ ಇರುತ್ತಲ್ವಾ? ಅದೇ ವಿಶೇಷ. ಗೊತ್ತಾಯ್ತಾ? ಯಾವಾಗ ನಾವು ಟ್ರೀಟ್ ಮಾಡ್ತೀವಿ ಹೇಳಿ, ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಭೋಜನ ಹಾಕಿ ಅಂತ ಹೇಳಿದ್ರೆ ನನ್ನ ಕರ್ಮ ತಗೋತಾ ಇದೆ, ನೀವು ಏನು ಹಾಕ್ಬೇಕು ಅಲ್ವಾ? ಆದ್ರೂ ಪರಿಹಾರಗಳಾಗಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ನಾನು ಅದಕ್ಕೆ ಹೇಳೋದು, ದಯವಿಟ್ಟು ನಮ್ಮ ತರನೇ ಇನ್ನೊಬ್ಬರನ್ನ ಟ್ರೀಟ್ ಮಾಡಿ. ಇವಾಗ ನಾವಾದ್ರೆ ಕೂಪನ್ ಅಕ್ಕಿ ತಿಂತೀವ, ನಾವು ಯಾವ ರೀತಿ ಇದೀವಿ ಅದೇ ರೀತಿ ನಮ್ಗಿಂತ ಚೆನ್ನಾಗಿ ಒಬ್ಬರನ್ನ ಟ್ರೀಟ್ ಮಾಡಿದಾಗ, ನಮ್ಮ ತರನೇ ಇನ್ನೊಬ್ಬರನ್ನ ಟ್ರೀಟ್ ಮಾಡಿದಾಗ ಖಂಡಿತ ಆ ದೋಷಗಳು ಇತ್ಯಾದಿಗಳು ಪರಿಹಾರ ಆಗುತ್ತೆ. ಇವೆಲ್ಲವೂ ಸರಳ ಪರಿಹಾರಗಳು ಆಗಿತ್ತು. ಇವಾಗ ಪಿತೃಗಳು ಅನ್ನೋರು ಒಬ್ರು ಇದಾರಲ್ವಾ? ಎಸ್, 3 ಜನ ಇದ್ದಾರೆ, ವಸು, ರುದ್ರ ಮತ್ತೆ ಆದಿತ್ಯ. ಇವರಿಗೆ ಸಂಬಂಧಪಟ್ಟಂತ ಪರಿಹಾರ ಕ್ರಿಯೆಗಳು ಅಂದ್ರೆ ಪಿತೃದೋಷ ಇತ್ಯಾದಿಗಳ ಕ್ಲಾಸ್ ನಾನು ಮಾಡಿದ್ದೆ. ಅದರಲ್ಲಿ ಒಂದು ಪರಿಹಾರವನ್ನ ನಾನು ಕೊಟ್ಟಿದ್ದೆ, ತುಂಬಾ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು ಪರಿಹಾರ ತುಂಬಾ ಕಡೆಯಿಂದ ನನಗೆ ಅದರದ ಒಂದು ಪಾಸಿಟಿವ್ ರಿಸಲ್ಟ್ಗಳು ಬರೋದಕ್ಕೆ ಪ್ರಾರಂಭ ಆಯ್ತು, ತುಂಬಾ ಕಡೆಯಿಂದ. ಯಾಕಂದ್ರೆ ಈ ಪರಿಹಾರವನ್ನ ಹೆಣ್ಣು ಮಕ್ಕಳು ಕೂಡ ಮಾಡಬಹುದು. ಪಿತೃಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಹೆಣ್ಣು ಮಕ್ಕಳು ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಇದನ್ನ ಯಾರು ಬೇಕಾದ್ರೂ ಮಾಡಬಹುದು. ಮತ್ತೆ ಇದನ್ನ ಕೊಟ್ಟಾಗ ಇದರಿಂದ ರಿಸಲ್ಟ್ ಕೂಡ ನನಗೆ ಬಹಳಷ್ಟು ಕಡೆಯಿಂದ ಪಾಸಿಟಿವ್ ಆಗೇ ಬಂತು. ಸೊ ಈ ಬಾರಿ ಈ ಪಿತೃಪಕ್ಷದ ವಿಚಾರದಲ್ಲಿ ಆಕ್ಚುಲಿ ನಾನು ಬಂದ್ಬಿಟ್ಟು ಕ್ಲಾಸಿನ ಪರಿಹಾರಗಳನ್ನ ನಾನು ಯೂಟ್ಯೂಬ್ ಅಲ್ಲಿ ಹಂಚ್ಕೊಳ್ಳಲ್ಲ, ಕೊಡೋದು ಇಲ್ಲ. ಯೂಟ್ಯೂಬ್ ನಲ್ಲಿ ಕೊಟ್ಟಿರೋ ನಾನು ಯಾವುದೇ ಪರಿಹಾರಗಳನ್ನ ಕ್ಲಾಸಲ್ಲಿ ಕೊಡಲ್ಲ, ಇದು ನಂದು ಅಭ್ಯಾಸ. ಬಟ್ ಈ ಬಾರಿ ಮೊದಲ ಬಾರಿಗೆ ನಾನು ಕ್ಲಾಸಲ್ಲಿ ಕೊಟ್ಟಂತ ಒಂದು ಪರಿಹಾರವನ್ನ ರಿಪೀಟ್ ಆಗಿ ನಾನು ಯೂಟ್ಯೂಬ್ ಅಲ್ಲಿ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಕ್ಲಾಸಿಗೆ ಬಂದಂತ ಸ್ಟೂಡೆಂಟ್ಸ್ಗಳಿಗೆ ಇವೆಲ್ಲ ಗೊತ್ತಿರ್ತದೆ, ಈ ಪರಿಹಾರ ಗೊತ್ತಾಯ್ತು ನಮ್ಗೆ ಅಂತ. ಸೊ ಯಾರಿಗೆ ಅವರೆಲ್ಲ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ, ಅದರಿಂದ ಎಷ್ಟು ಜನರಿಗೆ ಒಳ್ಳೆತಾಗಿದೆ ನನಗೆ ಗೊತ್ತಿಲ್ಲ, ನನಗೆ ವಿಷಯ ಬಂದಿಲ್ಲ. ಬಟ್ ನಾನು ಪರ್ಸನಲ್ ಆಗಿ ಒಂದು ಜಾತಕ ಇತ್ಯಾದಿಗಳನ್ನು ನೋಡಿದಾಗ ಕೊಟ್ಟಾಗ ಪಕ್ಕಾ ರಿಸಲ್ಟ್. ಓಕೆ, ನಿಮ್ಮ ಪಿತೃಗಳನ್ನ ಸಂತೃಪ್ತಿ ಪಡಿಸುವಂತ ಒಂದು ವಿಧಾನವನ್ನ ನಾನು ಹೇಳ್ಕೊಡ್ತೀನಿ. ಬಟ್ ಇದನ್ನ ಹೇಳೋದಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ನಾನು ಹೇಳ್ತೀನಿ ಕೇಳಿ. ನಾವು ಪ್ರತಿ ವರ್ಷ ಪಿತೃಗಳಿಗೆ ಮಾಡ್ಕೊಂಡು ಬರ್ತಾ ಇದೀವಿ. ಪಿತೃಗಳಿಗಿರೋದು 3 ಸ್ಥಿತಿ ಅಲ್ವಾ? ಒಂದು ಅವ್ರಿಗೆ ಪ್ರೇತತ್ವ ಆಗಿರ್ತದೆ. ಓಕೆ, ಪ್ರೇತತ್ವದಲ್ಲಿ ಇರ್ತಾರೆ ಅವರು, ಆ ಸ್ಥಿತಿನಲ್ಲಿ ಇರ್ತಾರೆ. ಅಥವಾ ಮೋಕ್ಷಕ್ಕೆ ಹೋಗ್ಬೇಕು, ಅಥವಾ ರೀಬರ್ತ್, ರೈಟಾ? ಒಂದು ಇನ್ನೊಂದು ಜನ್ಮ ತಗೊಂಡಿರ್ಬೇಕು, ಅಥವಾ ಮೋಕ್ಷಕ್ಕೆ ಹೋಗ್ಬೇಕು. ಇದನ್ನ ಬಿಟ್ರೆ ಪ್ರೇತತ್ವ ಸ್ಥಿತಿ ಅಷ್ಟೇ, ಬೇರೆ ಏನ್ ಸ್ಥಿತಿ ಇದೆ ಗೊತ್ತಿಲ್ಲ. ಇವಾಗ ನಾವು ಮಾಡ್ತಾ ಇರೋ ಎಲ್ಲಾ ಪಿತೃಗಳು, ಇವಾಗ ನೀವು ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಪಿತೃಗಳನ್ನ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಮೋಕ್ಷಕ್ಕಿನ್ನೂ ಹೋಗಿಲ್ಲ ಅಂತ ನೀವು ಹೇಳೋದು ಗ್ಯಾರಂಟಿ ಇದೆಯಾ? ರೀಬರ್ತ್ ತಗೊಂಡಿಲ್ಲ ಅನ್ನೋಂಥದ್ದು ಗ್ಯಾರಂಟಿ ಇದೆಯಾ? ಅಲ್ವಾ? ಮತ್ತೆ ನಮಗಿರುವಂತ ಪಿತೃದೋಷದಲ್ಲಿ ಆ ದೋಷವನ್ನ ಕೊಡ್ತಾ ಇರೋ ಪಿತೃ ಯಾರು ಅಂತಾರು ಹೇಳಕ್ ಯಾರು ನನ್ಗೇನಾದ್ರು ಕ್ಲೂ ಕೊಡ್ತೀರಾ ನೀವು? ಇಂಥವರೇ ಕೊಡ್ತಾ ಇದ್ರು ಅಂತ. ನಾವು ಇವಾಗ ಇಷ್ಟು ಜನರನ್ನ ಮಾಡ್ತಾ ಇದೀವಿ, ಅದರಲ್ಲಿ ಇಂಥವರೇ ನಮ್ಗೆ ಪಿತೃದೋಷಕ್ಕೆ ಕಾರಕರಾಗಿದ್ದಾರೆ, ಇಂಥವರಿಂದಾನೇ ನಮ್ಗೆ ಈ ಪಿತೃದೋಷ ಬಂದಿರೋದು, ಪಿತೃ ಶಾಪ ಬಂದಿರೋದು ಅಂತ ಯಾರಾದ್ರೂ ಹೇಳಕ್ಕಾಗತ್ತಾ? ರೈಟಾ? ಸೊ ಅದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ಈ ಪರಿಹಾರಕ್ಕೆ. ರೈಟ್? ಯಾರು ಏನು ನಮಗೆ ಗೊತ್ತಿಲ್ಲ ನನ್ನ ಪ್ರಕಾರ. ಓಕೆ, ಗೊತ್ತಿರುವಂತ ವಿದ್ಯಾವಂತರು ಬಹಳಷ್ಟು ಜನ ಇರ್ಬೋದು, ಮತ್ತೆ ಅವ್ರು ಎದ್ದೇಳ್ಬೇಡಿ, ನಿಮ್ಗೆಲ್ಲ ಹೇಳ್ತೀನಿ ಕೇಳಿ, ನೀವೆಲ್ಲ ವಿದ್ಯಾವಂತರು ಇದ್ದೀರಾ, ತುಂಬಾ ಚೆನ್ನಾಗಿ ಗೊತ್ತಿರ್ತೀರಾ. ಸೊ ಈ ಪ್ರಶ್ನೆ ಬಂದ್ಬಿಟ್ಟು ನನಗೆ ಬಂದಿರೋದು, ಮತ್ತೆ ನಾಳೆ ಸಾಮಾನ್ಯರು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ಬಿಟ್ರು ಅಂತ ತಿಳ್ಕೊಳ್ಳಿ. ಇದೇ ಪ್ರಶ್ನೆಗಳನ್ನ ಉತ್ತರ ಕೊಡೋದಕ್ಕೆ ವಿದ್ಯಾವಂತರು ಇರಲ್ಲ, ಅರ್ಥ ಆಯ್ತಲ್ವಾ? ಸೊ ಇದಿಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಮೋಕ್ಷಕ್ಕೆ ಸೇರಿದ್ದಾರೆ, ಯಾರು ಇನ್ನೂ ಹಂಗೆ ನಡೀತಾ ಇದೆಯಾ? 10 ವರ್ಷ, 15 ವರ್ಷ, 50 ವರ್ಷ, 100 ವರ್ಷದಿಂದನೂ ಪಿತೃಗಳದ್ದು ಹಂಗೆ ನಡೀತಾ ಇದೆಯಾ? ಯಾರು ಇನ್ನೂ ಮೋಕ್ಷಕ್ಕೆ ಸೇರ್ಲೇ ಇಲ್ವಾ? ಯಾರಿಗೂ ಇನ್ನೂ ಮೋಕ್ಷ ಸಿಕ್ಕೇ ಇಲ್ವಾ? ನಾರಾಯಣ ಬಲಿ ಇತ್ಯಾದಿಗಳು ಏನ್ ಮಾಡಿದ್ರು ಮೋಕ್ಷ ಸಿಕ್ಕಿಲ್ವಾ? ಸಪ್ಪಿಂಡಿ ತ್ರಿಪಿಂಡಿ ಏನ್ ಮಾಡಿದ್ರು ಸಿಗ್ತಾ ಇಲ್ವಾ? ಹೇಗೆ? ಯಾರು ರೀಬರ್ತೆ ಆಗ್ತಾ ಇಲ್ವಾ? ಎಲ್ಲ ಮತ್ತೆ ಯಾರಿಗೆ ಮಾಡ್ತಾ ಇದೀವಿ ನಾವು? ಓಕೆ, ನಾವು ಮಾಡ್ತಾ ಇರೋರೆಲ್ಲ ಬಂದ್ಬಿಟ್ಟು ಇವಾಗ ಇಡ್ತಾ ಇರುವಂತ ಏನೇನ್ ನಾವು ಪದಾರ್ಥಗಳನ್ನ ಇಡ್ತಾ ಇದೀವೋ ಅವರೆಲ್ಲರೂ ಬಂದ್ಬಿಟ್ಟು ಮೋಕ್ಷ ಪ್ರಾಪ್ತಿ ಆಗಿದೆ ಅಂದ್ರೆ ಬಂದು ತಗೊಂಡು ಹೋಗ್ತಾ ಇರೋರು ಯಾರು? ಅದು ಯಾರು? ಅವ್ರು ರೀಬರ್ತ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಆತ್ಮ ಬಂದು ಇದನ್ನ ತಗೊಂಡು ಹೋಗ್ತಾ ಇದೆ ಅಲ್ವಾ? ಸೊ ಇದಕ್ಕೆಲ್ಲ ಉತ್ತರ ಇದೆ. ಇವಾಗ ಇದನ್ನೆಲ್ಲ ನೋಡ್ಬಿಟ್ಟು ನೀವು ಗೊಂದಲ ಆಗ್ಬೇಡಿ. ಇದಕ್ಕೆ ಉತ್ತರ ಇಲ್ವಾ ಅಂದ್ರೆ ಖಂಡಿತ ಇದಕ್ಕೆ ಉತ್ತರ ಇದೆ. ಇದಕ್ಕೆ ಉತ್ತರ ನಾನು ಕೊಡ್ತೀನಿ. ಯಾರಿಗೆ ಕೊಡ್ತಾ ಇದೀವಿ ನಾವು ನಿಜವಾಗ್ಲು, ಇದರ ಅರ್ಥ ಏನು, ಆ ಪಿತೃ ಶ್ರಾದ್ದ ಪಿತೃಪಕ್ಷದ ಅರ್ಥ ಏನು ಅನ್ನೋದನ್ನ ಸರಿಯಾಗಿ ಹೇಳುವಂತ ಶಕ್ತಿ ನನ್ನಲ್ಲಿದೆ, ನಾನು ಒಪ್ಕೋತೀನಿ, ನನಗಿದೆ. ಓಕೆನಾ? ಬಟ್ ನಾವು ಯಾರನ್ನೂ ಏನು ಕೇಳ್ತಾ ಇಲ್ಲ. ಈ ಬಾರಿ ನೀವ್ ಏನ್ ಮಾಡ್ಬೋದು ಅಂದ್ರೆ, ಯಾರ್ಯಾರಿಗೆ ಈ ರೀತಿಯಾದಂತ ಒಂದು ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡೋಕ್ ಆಗ್ತಾ ಇಲ್ಲ, ಯಾರ್ಯಾರಿಗೆ ಇವಾಗ ಮಗನೇ ಮಾಡ್ಬೇಕು ಅವನಿಲ್ಲ, ಅಳಿಯ ದೊಡ್ಡಳಿಯ ಮಾಡ್ಬೇಕಿತ್ತು ಅವನಿಲ್ಲ, ಮೊಮ್ಮಗ ಮಾಡ್ಬೇಕಿತ್ತು ಅವನಿಲ್ಲ, ನಾವು ಹೆಣ್ಮಕ್ಳಿದೀವಿ ನಾವು ಮಾಡಕ್ಕಾಗಲ್ಲ, ಅಥವಾ ನಾವು ಕಿರಿಯರ್ ಇದೀವಿ ನಾವು ಮಾಡಕ್ಕಾಗಲ್ಲ ಅನ್ನುವಂಥವ್ರು ಯಾರ್ಯಾರಿದಿರೋ, ನಮ್ಗೆ ಮಾಡ್ಬೇಕು ಅಂತ ಆಸೆ ಇದೆ ಬಟ್ ನಾವು ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥವ್ರು ಯಾರ್ಯಾರಿದ್ರು ಇದನ್ನ ಮಾಡಬಹುದು.
ಪಿತೃಗಾರಿಯನ್ನೆಲ್ಲ ಮಾಡ್ಬೋದು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಾನು ಈಗ ಕೊಡ್ತಾ ಇರುವಂತ ಒಂದು ಪರಿಹಾರವನ್ನ ತಾವು ಮಾಡಿ ನೋಡಿ. ಇದು ಒಟ್ಟು 11 ದಿನದ ಕಾರ್ಯಕ್ರಮ ಇರುತ್ತೆ, ರೈಟ್. ಸೊ ಈ 11 ದಿನದ ಮಾಡೋದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತ ಮೈಲಿಗೆ ಬರಬಾರದು. ನೋಡಿ, ಯಾರೋ ಒಬ್ರು ತೀರ್ಕೊಂತಾರೆ, ಅದು ನಿಮ್ ಕೈನಲ್ಲಿ ಇರಲ್ಲ, ಬಿಟ್ಟಾಕಿ, ಅದು ಅಲ್ಲ ನಾನು ಹೇಳ್ತಾ ಇರೋದು. ಮಾಸಿಕ ಆ ಡೇಟ್ಸ್ ನೋಡ್ಕೊಂಡು ನೀವು ಮಾಡ್ಬೇಕು. 11 ದಿನದಲ್ಲಿ ಮಧ್ಯದಲ್ಲಿ ಬಂತು ಅಂತ ಮೆಸೇಜ್ ಎಲ್ಲ ಹಾಕುವಂಥದ್ದೆಲ್ಲ ಮಾಡಕ್ ಹೋಗ್ಬೇಡಿ. ತಾನಾಗೆ ಬರೋದಕ್ಕೂ ಅಥವಾ ಆ ಡೇಟ್ ಇದ್ದು ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಓಕೆನಾ. ಸೊ ಆ ರೀತಿ ಬರೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಯಾಕೆ ಬರುತ್ತೆ ಅಂತ ನಾವು ಹೇಳ್ತೀವಿ, ಇಲ್ಲ ಅಂತಲ್ಲ. ಬಟ್ ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಈ 11 ದಿನ ಕಾರ್ಯಕ್ರಮದಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಈ 15 ದಿನದ ಒಳಗಾಗಿ ತಾವುಗಳು ಮಾಡ್ಬೋದು. ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಈ ಪಿತೃ ಪಕ್ಷವನ್ನ ಅಥವಾ ಈ ನಾನು ಹೇಳ್ತಾ ಇರುವಂತ ಪರಿಹಾರವನ್ನ 11 ದಿನಗಳ ಕಾಲ ನೀವು ಮಾಡ್ತೀರಾ ಅಂದ್ರೆ ಫಸ್ಟ್ ಮನೆಯಲ್ಲಿ ಯಾವ್ಯಾವ ಡೇಟ್ಸ್ ಆಗ್ತಾರೆ ಅನ್ನೋದನ್ನ ನೋಡ್ಕೊಂಡು ಪ್ರಾರಂಭ ಮಾಡಿ. ಸುಮ್ಮನೆ ಇದು ಡೇಟ್ಸ್ ಅಡ್ಡ ಬಂತಂದ್ರೆ ತೊಂದರೆ ಆಗುತ್ತೆ. 11 ದಿನ ಪ್ರಾರಂಭ ಮಾಡೋದ್ಕಿಂತ 1 ದಿನದ ಮುಂಚೆ, 1 ಡೇ ಬಿಫೋರ್, ಓಕೆ. ಪ್ರಾಯಶ್ಚಿತ್ತ ಸಂಕಲ್ಪ, ಲಾಸ್ಟ್ ಟೈಮು ನಾನು ಹೇಳಿದೆ, ಪ್ರಾಯಶ್ಚಿತ್ತ ಸಂಕಲ್ಪವನ್ನ ಒಂದು ತಾಂಬೂಲವನ್ನ ತಗೊಂಡೋಗಿ ಹತ್ರದಲ್ಲಿರುವಂತ ಗುರುಗಳ ಮಠ, ಗುರುಗಳ ದೇವಸ್ಥಾನ ಯಾವುದೇ ಇರಲಿ, ಸಾಯಿಬಾಬಾ ಇರಲಿ, ದತ್ತ ಗುರುಗಳಿರ್ಲಿ, ರಾಘವೇಂದ್ರ ಸ್ವಾಮಿಗಳಿರ್ಲಿ, ನೀವು ಗುರುಗಳು ಅನ್ನುವಂಥವ್ರು ಯಾರಿದ್ರೂ ಪರವಾಗಿಲ್ಲ, ಮಠಗಳಿದ್ರೂ ಪರವಾಗಿಲ್ಲ, ಅಲ್ಲಿಗೆ ಇದನ್ನ ದಯವಿಟ್ಟು ತಲುಪಿಸಿ. ಯಾಕಂದ್ರೆ ಗೊತ್ತಿಲ್ದೇನೋ ಬಹಳಷ್ಟು ತಪ್ಪುಗಳನ್ನ ನಾವು ಮಾಡಿರ್ತೀವಿ, ಮಾಡ್ತಾನೂ ಇದ್ದೀವಿ. ಅದಕ್ಕೊಂದು ಕ್ಷಮಾಪಣೆ ಕೇಳಿದ್ರೆ ಏನು ತಪ್ಪಾಗಲ್ಲ ಅಲ್ವಾ? ಕೇಳೋದ್ರಲ್ಲಿ ಏನೈತೆ, ಕೇಳೋಣ ಅಲ್ವಾ? ಕೇಳಿ. ಅದಾದ ನಂತರ ಮಾರನೇ ದಿನದಿಂದ ಪ್ರಾರಂಭ ಮಾಡಿ. ನೀವು ಅದು ಫಲ ಸಿಗುತ್ತೆ. ನೀವು ಮಾಡ್ತಿರಲ್ಲ ಪೂಜೆ ಪುರಸ್ಕಾರ ವೃತ ಇತ್ಯಾದಿಗಳನ್ನ, ಏನೋ ಒಂದು ಕಷ್ಟ, ಎಲ್ಲಿಂದನೋ ಒಂದು ಕಷ್ಟಪಟ್ಟು ತಗೊಂಬಂದು ಮಾಡಿರ್ತಾರೆ ಕೆಲವ್ರಿಗೆ ಏನಂದ್ರೆ ಇದರಿಂದ ಆದ್ರೂ ನನಗೇನಾದ್ರೂ ಒಳಿತಾಗತ್ತಾ, ಇದರಿಂದ ಆದ್ರೂ ಏನಾದ್ರೂ ಒಂದು ಆಗತ್ತಾ ಅನ್ನುವಂಥ ಯೋಚನೆನಲ್ಲಿ ಮಾಡ್ತಾರೆ. ಫೇಲರ್ ಆದಾಗ ಅದು ಯಾಕೋ ಒಂಥರ ಬೇಜಾರಾಗುತ್ತೆ. ಇದು ಕೈ ಹಿಡ್ದಿಲ್ವಲ್ಲ ನಮ್ಗೆ, ನಮ್ ಕರ್ಮ ಎಂತದಿರ್ಬೋದು, ಇದು ಎಲ್ರಿಗೂ ಪರಿಹಾರ ಕೊಟ್ಟೈತಂತೆ, ಎಲ್ರಿಗೂ ಒಳ್ಳೇದಾಗೈತಂತೆ, ನಮ್ಗಾಗಿಲ್ಲ ನೋಡು, ಎಂತ ಜಾತಕ ಇರ್ಬೋದು ನಮ್ಮನ್ನ ಅಂತ ನಮ್ಮನ್ನ ನಾವೇ ಬೈಕೋತಾ ಇರ್ತೀವಿ. ಓಕೆ, ಇದೆಲ್ಲ ನೀವು ಬೈಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಪ್ರಾಯಶ್ಚಿತ್ತ ಸಂಕಲ್ಪ ಕೊಡಿ. ಓಕೆ, ಪ್ರಾಯಶ್ಚಿತ್ತ ಸಂಕಲ್ಪ ಬಂದ್ಬಿಟ್ಟು ಒಂದು ದೊಡ್ಡ ಸ್ತೋತ್ರ ಆಗಿರ್ತದೆ ಅದು. ಓಕೆ, ಒಂದು ಸ್ತೋತ್ರ ಇರ್ತದೆ. ಆ ಸ್ತೋತ್ರವನ್ನ ಪಡಿಸಿ ಒಂದು ಎಲೆ ಅಡಿಕೆ 32 ರೂಪಾಯಿನ ಇಟ್ಬಿಟ್ಟು ದೇವರ ಹತ್ರ ಒಂದು ದೀಪವನ್ನ ಹಚ್ಚಿ ಆ ಸ್ತೋತ್ರವನ್ನ ಒಂದೇ ಸಲ ಪಡಿಸಿ ಆ ಒಂದು ತಾಂಬೂಲವನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಒಪ್ಪಿಸುವಂತ ವಿಧಿ ಅದು ಬಿಟ್ಟು ಬೇರೆ ಏನಿಲ್ಲ. ಒಂದೊಂದಕ್ಕೂ ಒಂದೊಂದು ಪ್ರಾಯಶ್ಚಿತ್ತ ಸಂಕಲ್ಪಗಳಿದೆ, ಒಂದೊಂದು ಪೂಜೆಗಳಿಗೂ ಒಂದೊಂದು ಪ್ರಾಯಶ್ಚಿತ್ತ ಸಂಕಲ್ಪಗಳಿದೆ. ಸೊ ಪ್ರಾಯಶ್ಚಿತ್ತ ಸಂಕಲ್ಪದ ಅವಶ್ಯಕತೆ ಯಾರನ್ನಾರು ಅಲ್ಲಿ ವಿದ್ಯಾವಂತರನ್ನ ಕೇಳಿ ನೋಡಿ, ಪ್ರಾಯಶ್ಚಿತ್ತ ಸಂಕಲ್ಪ ಕೊಡಿ ಅಂತ. ಯಾರಿಗೂ ಪ್ರಾಯಶ್ಚಿತ್ತ ಸಂಕಲ್ಪ ಗೊತ್ತಾಗ್ತಾ ಇಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಾವು ಇದನ್ನ ಮಾಡಬೇಕು ಅಂದ್ರೆ ನಮ್ಮ ಕಚೇರಿಯ ಸಂಖ್ಯೆಗಳು ಕೆಳಗಡೆ ಕಾಣಿಸ್ತಾ ಇರ್ಬೋದು, ಅದಕ್ಕೆ ಕಾಲ್ ಮಾಡಬೇಡಿ. ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಪ್ರಾಯಶ್ಚಿತ್ತ ಸಂಕಲ್ಪ ಕಳಿಸಿಕೊಡಿ ಸಾಕು. ಓಕೆ, ನಾವು ಕಳಿಸ್ಕೊಡ್ತೀವಿ. ರೈಟಾ? ಸರಿ ಆಯ್ತಾ? ಇವಾಗ ಪ್ರಾಬ್ಲಮ್ ಸಾರ್ಟ್ ಔಟ್. ಲಾಸ್ಟ್ ಟೈಮ್ ತುಂಬಾ ಜನರಿಗೆ ಬಂತಿದ್ದು, ಸೊ ಪ್ರಾಬ್ಲಮ್ ಸಾರ್ಟ್ ಔಟ್. ಸೊ ಫಸ್ಟ್ ಡೇ ಪ್ರಾಯಶ್ಚಿತ್ತ ಸಂಕಲ್ಪವನ್ನ ಕೊಡ್ತೀರಾ. ಮಾರನೇ ದಿನ ನೀವೇನ್ ಮಾಡ್ಬೇಕಂದ್ರೆ ಅಂಗಡಿಗೆ ಹೋಗಿ ಒಂದು 3 ತೆಂಗಿನಕಾಯಿನ ತಗೊಂಡ್ಬರ್ಬೇಕು. ನೆನ್ಪಿಡಿ, ಈ ಮಾರನೇ ದಿನ ಫಸ್ಟ್ ಡೇ ಇಂದ ನೀವು ಮಾರನೇ ದಿನದಿಂದ ಸ್ಟಾರ್ಟ್ ಮಾಡ್ತೀರಲ್ವಾ. ಸೊ ಈ ಪ್ರಯೋಗ ಬಂದ್ಬಿಟ್ಟು ಮಧ್ಯಾಹ್ನ ಒಂದು 12:30 2:15 ಸಮಯದಲ್ಲಿ ಇರಬೇಕು. ಸರ್ ನಾನು ಆಫೀಸ್ಗೆ ಹೋಗಿರ್ತೀನಿ, ಮನೆಯಲ್ಲಿ ಯಾರು ಇರ್ತಾರೆ ಅವರಾದ್ರೂ ಮಾಡೋದಕ್ಕೆ ಹೇಳಿ. ಸಾಧ್ಯವಾದಷ್ಟು ಪ್ರಯತ್ನವನ್ನ ಪಡಿ. ಇಲ್ಲ ಸರ್ ಮನೆಯಲ್ಲಿ ಯಾರು ಇರೋ ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ ಏನಾದ್ರು ಇತ್ತಂದ್ರೆ ಬೆಳಿಗ್ಗೆನೆ ಮಾಡಿ, ಮತ್ತೆ ಬೇಡ, ಸಂಜೆ ಬೇಡ. ಓಕೆ, ಬೆಳಿಗ್ಗೆನೆ ಮಾಡಿ. ಫಸ್ಟ್ ಪ್ರಿಫರೆನ್ಸ್ 12:30 2:15. ಆ ಸಮಯದಲ್ಲಿ ಯಾರು ಇರಲ್ಲ, ಮಾಡ್ಲೇಬೇಕು ಅಂದ್ರೆ ನಾವೇ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಯಾರು ಇರಲ್ಲ ಅಂದ್ರೆ ತಾವು ಬೆಳಿಗ್ಗೆನೆ ಬೇಕಾದ್ರೂ ಮಾಡಿ. ಓಕೆನಾ? ರೈಟ್. ಏನ್ ಮಾಡ್ಬೇಕಂತ ಹೇಳ್ತೀನಿ. ತಾವು ಏನ್ ಮಾಡ್ಬೇಕಂದ್ರೆ ಒಂದು 3 ತೆಂಗಿನಕಾಯಿ ತರಬೇಕು. ಆವತ್ತಿನ ದಿನ ತರಬೇಕು. ಕರೆಕ್ಟಾಗಿ ನನ್ನ ಮಾತು ಕೇಳಿಸ್ಕೊಳ್ಳಿ. ಒಂದಿನ ಮುಂಚೆನೆ ತಗೊಂಬಂದಿಡುವಂಥದ್ದೆಲ್ಲ ಮಾಡಬಾರ್ದು. 4-5 ತಂದ್ಬಿಡೋಣ, ಮನೆಗೂ ಬೇಕಾಗಿದೆ. ತರಂಗಿಲ್ಲ ಸರ್, ಮನೆಯಲ್ಲೇ ಮರ ಉಂಟು, ಮನೆಯಲ್ಲೇ ತೆಂಗಿನಕಾಯಿ ಉಂಟು, ಕೆಲಸ ಆಗಲ್ಲ ಸರ್. ತಾವು ಹೋಗಿ ದುಡ್ಡು ಕೊಟ್ಟು 3 ತೆಂಗಿನಕಾಯಿ, ಸ್ವಲ್ಪ ಚೆನ್ನಾಗಿರುವಂಥದ್ದು, ಗಾತ್ರದಲ್ಲಿ ಚೆನ್ನಾಗಿರುವಂಥ 3 ತೆಂಗಿನಕಾಯಿ ತಗೊಂಡ್ಬನ್ನಿ. ಓಕೆನಾ? ಸೊ ಈ ತೆಂಗಿನಕಾಯಿನ ನೀವು ತಗೊಂಡ್ ಬಂದು ಏನ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ನೀರಲ್ಲಿ ತೊಳಿ 3 ತೆಂಗಿನಕಾಯಿ. ಅದಾದ ಮೇಲೆ ಇದಕ್ಕೆ ಅರಿಶಿನ ಕುಂಕುಮದ ಒಂದು ತಿಲಕವನ್ನ ಇಡುವಂಥದ್ದನ್ನ ಮಾಡಿ. ಇದನ್ನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ, ನಿಮ್ಮ ದೇವರ ಕೋಣೆಯಲ್ಲಿ. ರೈಟ್, ಪಿತೃ ಅಲ್ವಾ ಇದು? ದೇವರ ಕೋಣೆನಲ್ಲೇ ಮಾಡಿ. ದೇವರ ಕೋಣೆನಲ್ಲಿ ಒಂದು ಮಣೆ ಹಾಕಿ, ಮಣೆ ಮೇಲೆ ಒಂದು ಬಿಳಿ ಬಟ್ಟೆಯನ್ನ ಹೊದಿಸಿ. ಬಿಳಿ ಬಟ್ಟೆ, ವೈಟ್ ಕಲರ್ ಬ್ಲೌಸ್ ಪೀಸ್ ಇರ್ಬೋದು, ಶೆಲ್ಲಿಯರ್ ಪೀಸ್ ಇರ್ಬೋದು, ಏನೇ ಇರ್ಬೋದು. ಬಟ್ ಯಾವುದೇ ಒಂದು ಬಟ್ಟೆನ ನೀವು ತಂದು ಕಟ್ ಮಾಡಬಾರ್ದು. ಸರ್ ಅಲ್ಲಿ ಅಂಗಡಿನಲ್ಲಿ ಕಟ್ ಮಾಡಿಕೊಟ್ಟವ್ರೆ, ಪರವಾಗಿಲ್ಲ, ಟೆನ್ಷನ್ ತಗೋಬೇಡಿ. ಓಕೆ, ನೀವು ಕಟ್ ಮಾಡಬಾರ್ದು. ರೈಟಾ? ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಮಾತ್ರ ಬೇಕಾಗಿರೋ ಮಾತ್ರ ಕಟ್ ಮಾಡ್ಬಿಡೋಣ. ಶೆಲ್ಲಿದ್ ಪೀಸ್ ಐತೆ, ಇದಕ್ಕೆ ಮಾತ್ರ ಬೇಕಾಗಿರೋ ಕಟ್ ಮಾಡೋಣ. ಕಟ್ ಮಾಡಕ್ ಮಾತ್ರ ಹೋಗ್ಬೇಡಿ. ಇದೊಂದು ನೆನ್ಪಿಟ್ಕೊಳ್ಳಿ. ಹಾಸ್ಬಿಟ್ರಿ, ದೇವ್ರ ಹತ್ರ ಇಟ್ಬಿಟ್ರಿ, ಆಯ್ತು. ಇದಾದ ಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಬಂದ್ಬಿಟ್ಟು ತೆಂಗಿನಕಾಯಿನ ಜೋಡಿಸಿ. ಒಂದು ಅದರ ಪಕ್ಕದಲ್ಲಿ ಒಂದು, ಅದರ ಪಕ್ಕದಲ್ಲಿ ಮತ್ತೊಂದು. ಸೈತಾ? ವಸು, ರುದ್ರ, ಆದಿತ್ಯ ಪಿತೃಗಳು. ರೈಟ್, ಅಷ್ಟೇ, ಮುಗೀತು.
ರೈಟ್. ಇದರ ಪಕ್ಕದಲ್ಲಿ ಬಂದ್ಬಿಟ್ಟು ದೀಪಾರಾಧನೆ, ದೀಪಗಳನ್ನ ಇತ್ಯಾದಿಗಳನ್ನ ಬೆಳೆಸ್ಕೊಡಿ. ಓಕೆನಾ. ಇಲ್ಲಿ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ ಇದರಲ್ಲಿ. ನೀವು ಒಂದೊಂದು ಪಿತೃಗಳಿಗೂ ಒಂದೊಂದು ಒಂದು ತೆಂಗಿನಕಾಯಿಯ ಮುಂದೆನೂ ಒಂದೊಂದು ದೀಪವನ್ನ ಬೆಳೆಸಿಡ್ಬೇಕು. ಇವ್ರಿಗೊಂದು ಮಣ್ಣಿನ ಹಣತೆಯನ್ನ ಬೆಳೆಸಿಟ್ಟಿದ್ದೀರಾ, ಇವ್ರಿಗೂ ಒಂದು ಮಣ್ಣಿನ ಹಣತೆ, ಇವ್ರಿಗೂ ಒಂದು ಮಣ್ಣಿನ ಹಣತೆ. ಇವ್ರಿಗೊಂದು ತಾಂಬೂಲ ಅಂತ ಇಟ್ಟಿದ್ದೀರಾ, ಇವ್ರಿಗೂ ತಾಂಬೂಲ ಇಡಬೇಕು, ಇವ್ರಿಗೂ ತಾಂಬೂಲ ಇಡಬೇಕು. ಪ್ರಸಾದ ಸ್ವಲ್ಪ ನೈವೇದ್ಯ ಏನಾದ್ರು ಮಾಡ್ಬೇಕಲ್ಲ. ಏನಾದ್ರೂ ಸಿಹಿ ಇತ್ಯಾದಿಗಳನ್ನ ಮಾಡಿ. ಯಾವ ತರ ಇರ್ಬೇಕಂದ್ರೆ ಸ್ವಲ್ಪನೇ ಇರಬೇಕು. ನೀವು ಮನೆಯವರು ಮಾತ್ರನೇ, ಪಿತೃಗಳದಲ್ವಾ, ನಿಮ್ಮವರು ಮಾತ್ರನೇ ಸೇವಿಸುವ ರೀತಿನಲ್ಲಿ ಇರಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಏನೇ ಮಾಡಿ ಪರವಾಗಿಲ್ಲ, ಬಟ್ ಎವ್ರಿ ಡೇ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಪ್ರಸಾದವನ್ನ ನೀವು ಮಾಡಿದ್ರೆ ಅದನ್ನ 3 ಭಾಗ ಮಾಡ್ಬೇಕು. ಎಲ್ಲರೂ ಪ್ರಸಾದವನ್ನ ಒಂದು ಇದ್ರಲ್ಲಿ ಇಟ್ಬಿಟ್ಟು ದೇವ್ರ ಮುಂದೆ ಇಡ್ತಾರೆ. ಇಲ್ಲಿ 3 ಭಾಗ ಮಾಡ್ಬಿಟ್ಟು ಇವ್ರಿಗೆ ಸ್ವಲ್ಪ, ಇವ್ರಿಗೆ ಸ್ವಲ್ಪ, ಇವ್ರಿಗೆ ಸ್ವಲ್ಪ, ಆಯ್ತಾ. 3 ಜನರಿಗೂ ಪ್ರಸಾದವನ್ನ ಇಡಬೇಕು. 3 ಜನರಿಗೂ ಆರತಿಯನ್ನ ಮಾಡ್ಬೇಕು. 3ಕ್ಕೂ ಸೇರಿಸಿ ಆರತಿ ಅಲ್ಲ, 3 ಜನರಿಗೂ ಸಪ್ರೇಟ್ ಆಗಿ ಆರತಿಯನ್ನ ಮಾಡಬೇಕು. 3 ಜನರನ್ನ ಸಪ್ರೇಟ್ ಆಗಿ ಟ್ರೀಟ್ ಮಾಡಬೇಕು. ಇವ್ರಿಗೆ ಏನ್ ಮಾಡ್ತಾ ಇದ್ದೀರೋ ಅದನ್ನೇ ಇವರಿಗೆ, ಅದನ್ನ ಏನ್ ಮಾಡ್ತಾ ಇದ್ರು ಇವ್ರಿಗೂ ಅದನ್ನೇ ಮಾಡ್ಬೇಕಾಗತ್ತೆ. ಅರ್ಶನ ಕುಂಕುಮ ಇತ್ಯಾದಿಗಳನ್ನ ಹಚ್ಚುವಂಥದ್ದು, ಧೂಪ ಹಾಕುವುದನ್ನು ಮರಿಬೇಡಿ. ಯಾರ್ಯಾರಿಗೆ ಸಾಧ್ಯ ಇದೆಯೋ ಸಾಂಬ್ರಾಣಿ ತಗೊಂಡ್ಬಂದು ಧೂಪ ಹಾಕ್ತಿವಿ, ಅಥವಾ ಈ ಸಾಂಬ್ರಾಣಿದ ಒಂದು ಇದು ಬರ್ತಾ ಇದೆ ಅದ್ರಲ್ಲಿ ಧೂಪ ಹಾಕ್ತಿವಿ. ಯಾವ್ದು ಆಗ್ತಾ ಇಲ್ಲ, ಊದ್ಗಡ್ಡಿನ ಹಾಕ್ಬೋದಾ ಅಂದ್ರೆ ಊದ್ಗಡ್ಡಿನೂ ಹಾಕ್ಬೋದು. ಒಟ್ನಲ್ಲಿ ಧೂಪ ಹಾಕೋದಕ್ಕೆ ಮರಿಬೇಡಿ. ಅಲ್ಲಿರುವಂತವ್ರು ನಿಮ್ಮ ಪಿತೃದೇವತೆಗಳು ಅಂತ ತಿಳ್ಕೊಂಡು, ಪಿತೃದೇವತೆಗಳಂದ್ರೆ ತಂದೆ ಕಡೆ, ತಾಯಿ ಕಡೆ, ಹೆಂಡತಿಯವ್ರ ತಂದೆ ಕಡೆ, ತಾಯಿ ಕಡೆ, ಯಾರ ಕಡೆ ಬೇಕಾದ್ರೂ ಎಲ್ಲರೂ ಅದರಲ್ಲೇ ಬಂದ್ರು. ಯಾರ್ಯಾರು ಎಲ್ಲೆಲ್ಲೋ ಹೋಗಿ, ಕೆಲವ್ರು ಮನೆ ಬಿಟ್ಟು ಹೋದವ್ರು ಏನಾದ್ರು ಅಂತಾನೆ ಗೊತ್ತಿರಲ್ಲ ಸರ್, ನಮಗೂ ಗೊತ್ತಿರಲ್ಲ. ತಿರ್ಕೊಂಡಿದಾರೋ, ಬದುಕಿದಾರೋ, ಸತ್ತಿದಾರೋ ಗೊತ್ತಿಲ್ಲ. ಎಷ್ಟೋ ಜನರಲ್ಲಿ ಅಪಮೃತ್ಯುಗಳಾಗಿರ್ತದೆ. ಎಷ್ಟೋ ಜನರದ್ದು ಹೆಣ ನಮ್ಗೆ ಸಿಕ್ಕಿರಲ್ಲ. ಎಷ್ಟೋ ಜನರುಗಳನ್ನ ನಾವು ನೋಡೇ ಇರಲ್ಲ. ಎಷ್ಟೋ ಜನಗಳು ಚಿಕ್ಕಿದ್ರಲ್ಲೇ ಸತ್ತೋಗಿರ್ತಾರೆ. ಎಷ್ಟೋ ಜನಗಳು ತಾವಾಗಿ ಏನಾದ್ರು ಒಂದು ಕೆಟ್ಟದನ್ನ ಮಾಡ್ಕೊಂಡಿರ್ತವೆ. ಗೊತ್ತಿರಲ್ಲ ಸರ್, ನಾವು ಯಾರನ್ನ ಬಿಟ್ಟಿದೀವಿ, ಯಾರು ಪ್ರೇತ ಆಗಿದ್ದಾರೆ, ಯಾರು ನಮ್ಮನ್ನ ಕಾಡ್ತಾ ಇದ್ದಾರೆ, ಯಾರು ನಮ್ಗೆ ದೋಷ ಕೊಟ್ಟವ್ರೆ, ಯಾರು ನಮ್ಗೆ ಶಾಪ ಕೊಟ್ಟವ್ರೆ ಗೊತ್ತಿಲ್ವಲ್ಲ. ಗೊತ್ತಿದ್ರೆ ನಾವು ಸುಮ್ಮನೆ ಕೂತಿರ್ತಿದ್ವಾ? ಅವ್ರಿಗೆ ಮಾಡೋದಕ್ಕಾಗಲ್ವಾ? ಖಂಡಿತ ಮಾಡ್ತೀವಿ ನಾವು, ಅಲ್ವಾ. ತಪ್ಪು ಕ್ಷಮೆ ಕೇಳೋದ್ರಲ್ಲಿ ಏನೈತೆ, ಅವ್ರಿಗೆ ಮಾಡೋದ್ರಲ್ಲಿ ಏನೈತೆ ಅಲ್ವಾ. ಸೊ ಖಂಡಿತ ಮಾಡ್ತೀವಿ. ಇವಾಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ನೀವು ಯಾರ ಹೆಸರು ಹೇಳ್ಬಾರ್ದು. ನಮ್ಮ ತಾತ, ನಮ್ಮ ಅಜ್ಜಿ ಅಂತ ಯಾರ ಹೆಸರು ತಾವು ಹೇಳ್ಬಾರ್ದು. ಓ ಪಿತೃದೇವತೆಗಳೇ ಅಂತ ಸ್ಟಾರ್ಟ್ ಮಾಡಿ ತಮ್ಮ ಕೋರಿಕೆ ಇತ್ಯಾದಿಗಳನ್ನ ಅದ್ರ ಮುಂದಿಡಿ. ಯಾಕಂತ ಗೊತ್ತಿಲ್ಲ, ಜೀವನದಲ್ಲಿ ಎಲ್ಲಾ ಮಾಡ್ತಾ ಇದೀವಿ, ಅಭಿವೃದ್ಧಿ ಕಾಣ್ತಾ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ನಿಮ್ಮ ವಂಶದಲ್ಲಿ ಇದ್ದಂತ ನನಗೆ ಅಭಿವೃದ್ಧಿನೇ ಇಲ್ಲ, ನನಗೆ ವಂಶದಲ್ಲಿ ಅಭಿವೃದ್ಧಿ ಅನ್ಕೊಡು. ನಿನ್ನ ವಂಶದಲ್ಲಿ ವಂಶ ಬೆಳೀತಾ ಇಲ್ಲ. ನೀವು ಏನ್ ಬೇಕಾದ್ರೂ ಕೇಳ್ಬೋದು. ನನ್ನ ಬಾಯಿಂದ ಬರುವಂತ ಕೆಲವೊಂದು ವಿಷಯಗಳನ್ನ ಬಿಟ್ಟು ಏನ್ ಬೇಕಾದ್ರೂ ಕೇಳಿ, ಆಯ್ತಾ. ಸೊ ಎಲ್ಲವನ್ನ ನೀವು ಕೇಳ್ಬೋದು. ಇವ್ನಿಗೊಂದು ಕೆಲಸ ಸಿಗ್ತಾ ಇಲ್ಲ, ಇವ್ನಿಗೊಂದು ಮದುವೆ ಆಗ್ತಾ ಇಲ್ಲ, ಒಂದು ಮನೆ, ಒಂದು ಸೂರು ಅಂತ ನಮ್ಗಂತ ನಾವು ಮಾಡ್ಕೋತಾ ಇಲ್ಲ, 4 ಜನರ ಮುಂದೆ ತಲೆ ಎತ್ತಿ ನಿಲ್ಲಕ್ ಆಗ್ತಾ ಇಲ್ಲ, ಸಾಲ ಅತ್ಯಧಿಕವಾಗಿ ಆಗೈತೆ. ಏನ್ ಭೂಮಿ ಅಂತ ನೀವು ಕೊಟ್ರು ಅಂತ ಗೊತ್ತಿಲ್ಲ, ಆ ಭೂಮಿನಲ್ಲಿ ಏನ್ ದೋಷ ಇದೆ ಅಂತ ಗೊತ್ತಿಲ್ಲ, ಕೋರ್ಟಲ್ಲಿ ಅಲ್ದಾಡ್ತಾ ಇದ್ದೀನಿ ಆ ಭೂಮಿಗೋಸ್ಕರ, ನಾನು ಬಿಡಿಸ್ಕೊಡಿ, ಅದನ್ನ ನಾವು ಅನುಭವಿಸ್ಬೇಕು, ನಿಮ್ದೇ ಅಲ್ವಾ ಕಷ್ಟಪಟ್ಟಿದ್ದದು. ಕೇಳ್ಬೋದಲ್ವಾ ನೀವುಗಳು. ಏನ್ ಬೇಕಾದ್ರೂ ಕೇಳಿ, ಪ್ರಾರ್ಥನೆ ಇರಲಿ. ಅದಾದ್ಮೇಲೆ ಒಂದು ಮಂಗಳಾರತಿ, ಒಂದು ಆರತಿಯನ್ನ ನೀವು ಮಾಡಿ, ಕರ್ಪೂರದ ಆರತಿಯನ್ನ ಇತ್ಯಾದಿಗಳನ್ನ ಮಾಡಿ, ಅದಾದ್ಮೇಲೆ ಅಲ್ಲಿರುವಂತ ಪ್ರಸಾದವನ್ನ ಸೇವಿಸಿ. ಮೊದಲೇ ದಿನ ಕಾರ್ಯಕ್ರಮ ಮುಗೀತು. ನೀವು ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮಲ್ಲೂ ದೀಪ ಬೆಳಗ್ಬೋದು, ಆರತಿಯನ್ನ ಮಾಡ್ಬೋದು. 1 ಟೈಮ್ ಮಾತ್ರನೇ ನೀವು ನೈವೇದ್ಯವನ್ನ ಇಡಬೇಕು. 1 ಟೈಮ್, ಒಂದೇ ಸಲ ಮಾತ್ರ ನೈವೇದ್ಯವನ್ನ ಇಡಬೇಕು. ರೈಟ್. ಇದಾದ್ರ ಮೇಲೆ ಬಂದ್ಬಿಟ್ಟು 2ನೇ ದಿನ ಕಾರ್ಯಕ್ರಮ ಏನಂದ್ರೆ ಸೇಮ್, ಬಟ್ ಇಲ್ಲಿ ತೆಂಗಿನಕಾಯಿ ಏನು ತರೋ ಹಾಗಿಲ್ಲ, ತೆಂಗಿನಕಾಯಿನ ಅಲ್ಲಾಡ್ಸೋ ಹಾಗೇನೂ ಇಲ್ಲ. ದೂರದಿಂದನೇ ಬಂದ್ಬಿಟ್ಟು ಮೇಲ್ಗಡೆಯಿಂದ ಒಂದ್ ಸ್ವಲ್ಪ ಅರಿಶಿನವನ್ನ ಹಾಕಿ, ಒಂದ್ ಸ್ವಲ್ಪ ಕುಂಕುಮವನ್ನ ಹಾಕಿ, ಧೂಪ ದೀಪ ನೈವೇದ್ಯ ಇತ್ಯಾದಿಗಳನ್ನ ಮಾಡಿ. ಎಣ್ಣೆ ತುಪ್ಪವನ್ನ ಬಳಸ್ಬೋದು, ಆಯ್ತಾ. ಇಲ್ಲ ಎಳ್ಳೆಣ್ಣೆಯನ್ನ ಬಳಸ್ಬೋದು, ಬೇರೆ ಇಲ್ಲ. ಇದು 2 ಬಿಟ್ಟು ಇವಾಗ ಬೇರೆ ಯಾವ್ದು ಅಂತ ಕೇಳ್ಬೇಡಿ, ಬೇರೆ ಯಾವ್ದು ಇಲ್ಲ. ರೈಟಾ. ಸೊ ಈ ರೀತಿ ತಾವು ಇದನ್ನ ಜೋಡಿಸ್ಬೋದು. ಇವಾಗ ತೆಂಗಿನಕಾಯಿನ ಜೋಡಿಸುವಾಗ ಜುಟ್ಟಿರುವಂತ ತೆಂಗಿನಕಾಯಿ, ಕರೆಕ್ಟಾ. ಆ ಜುಟ್ಟು ಯಾವ ಕಡೆಗೆ ಇರಬೇಕು ಅಂತ ಕೆಲವ್ರು ಕೇಳ್ತಾರೆ. ಜುಟ್ಟು ದೇವ್ರ ಕಡೆಗೆ ಇರ್ಬೇಕು. ನೀವು ದೇವರ ಕೋಣೆನಲ್ಲಿ ಜೋಡಿಸುವಂಥದ್ದು ಕೆಳಗಡೆನೆ ಜೋಡಿಸಿ, ದೇವ್ರ ಜೊತೆಗೆ ಜೋಡಿಸಿ ಅಂತ ನಾನು ಹೇಳ್ತಾ ಇಲ್ಲ. ಕೆಳಗಡೆನೆ ದೇವ್ರ ಕೋಣೆ ಪಕ್ಕದಲ್ಲೇ, ದೇವ್ರ ಕೋಣೆ ಮುಂದ್ಗಡೆನೆ. ಕೆಲವರಿಗೆ ಗೋಡೆ ಮೇಲೆ ಫೋಟೋಗಳನ್ನ ಹಾಕಿರ್ತೀರ, ಜಾಗ ಇಲ್ಲ, ಪರವಾಗಿಲ್ಲ, ಕೆಳಗಡೆ ಅದ್ರ ಕೆಳಗಡೆನೆ ಒಂದು ಮಣೆ ಹಾಕಿ ಜೋಡಿಸಿ, ಏನೂ ಆಗಲ್ಲ, ಏನ್ ಸಮಸ್ಯೆ ಏನಿಲ್ಲ. ಅರ್ಥ ಆಯ್ತಲ್ಲ. ಸೊ ಅಲ್ಲಿ ಮಾಡಿ. ಆ ಜುಟ್ಟು ಬಂದ್ಬಿಟ್ಟು ದೇವ್ರ ಕಡೆಗೆ ಇರ್ಬೇಕು ಅಷ್ಟೇ. ಇದನ್ನ ನೀವು ಇಟ್ಬಿಡಿ. 2ನೇ ದಿನನೂ ಅಷ್ಟೇ ಸೇಮ್, ಒಂದು ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಧೂಪ ದೀಪ ನೈವೇದ್ಯ ಮಾಡುವಂಥದ್ದು, ತಮ್ಮ ಕೋರಿಕೆಯನ್ನ ತಾವು ಬೇಡ್ಕೊಳ್ಳುವಂಥದ್ದು, ಮುಗೀತು. ಆರತಿಯನ್ನು ಮಾಡುವಂಥದ್ದು. ಅಲ್ಲಿರುವಂತ ಪ್ರಸಾದ ಮಾತ್ರ ಸೇವಿಸಬೇಕು, ವೇಸ್ಟ್ ಮಾಡಬಾರ್ದು. ಆ ಪಕ್ಷಿಗಳಿಗೆ ಹಾಕೋದು, ಕಾಗೆಗಳಿಗೆ ತಗೊಂಡೋಗಿಡೋದು, ನಾಯಿಗಳಿಗೆ, ಇವೆಲ್ಲ ಮಾಡಬೇಡಿ. ಈ ತರದೆಲ್ಲ ಯಾವ್ದು ಇಲ್ಲ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಲ್ವಾ. ಸ್ವಲ್ಪ ಅದನ್ನ ನೀವು ನೋಡ್ಕೊಳ್ಳಿ. ರೈಟ್. ಇದಾದ ಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ 3ನೇ ದಿನನೂ ಸೇಮ್ ಕಾರ್ಯಕ್ರಮ, 4ನೇ ದಿನನೂ ಸೇಮ್, 5ನೇ ದಿನನೂ ಸೇಮ್, 6ನೇ ದಿನನೂ ಸೇಮ್, 7ನೇ ದಿನನೂ ಸೇಮ್. ಸೇಮ್ ಅಂದ್ರೆ ಏನ್ ಹೇಳಿ, ಅಲ್ಲೆಲ್ಲವೂ ಇದೆ. ಅರ್ಶನ ಕುಂಕುಮನ ಹಾಕ್ತೀರಾ, ದೀಪ ಗೀಪ ಬೆಳಗ್ತೀರಾ, ಅರ್ಶನ ಕುಂಕುಮ ಹಾಕ್ತೀರಾ, ಯಥವನ್ನ ಮಾಡ್ತೀರಾ. ಹೂ ಇತ್ಯಾದಿಗಳನ್ನ ಇಡ್ಬೋದು. ಅಂದ್ರೆ ಪ್ರತಿದಿನ ಹೂವು ಇಡ್ಬೋದು, ಹೂವು ಚೇಂಜು ಮಾಡ್ಬೋದು. ಹೂ ಇಡ್ಬೋದು, ಹೂ ಚೇಂಜ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೂಗಳನ್ನ ಬರೀ ನಾವು ಒಂದೊಂದೇ ಹೂ ಇಡ್ತೀವಿ ಅಂತ ಹೇಳಿದ್ರೆ ಗುಲಾಬಿ ಇತ್ಯಾದಿಗಳನ್ನ ಕೂಡ ತಗೊಂಡು ಬಂದು ಒಂದೊಂದೇ ಗುಲಾಬಿಯನ್ನು ಬೇಕಾದ್ರೂ ಇಡಿ, ಅದು ಏನು ಸಮಸ್ಯೆ ಇಲ್ಲ. ಅರ್ಥ ಆಯ್ತಲ್ವಾ. ಸೊ ಇವನ್ನೆಲ್ಲ ತಾವು ಮಾಡ್ಕೊಂಬನ್ನಿ. ಒಟ್ಟು ಇದು 9 ದಿನಗಳ ಕಾಲ ತಾವು ಮಾಡಬೇಕು. 11 ದಿನ ಕಾರ್ಯಕ್ರಮ, ಸರಿ. 9 ದಿನಗಳ ತನಕ ತಾವು ಮಾಡಬೇಕು. ಇದಾದ್ರ ಮೇಲೆ
10ನೇ ದಿನ ಬೆಳಿಗ್ಗೆ, ಇವಾಗ ತಾವು ರಜೆ ಸಿಕ್ಕಲ್ಲ ಅಂತೆಲ್ಲ ಕೇಳಬೇಡಿ, ದಯವಿಟ್ಟು ರಜೆ ಪಡ್ಕೊಳ್ಳಿ. 10ನೇ ದಿನ ಬೆಳಿಗ್ಗೆ ಸಾಧ್ಯವಾದವರು ಒಂದು ಬ್ಯಾಗಲ್ಲಿ ಚೆನ್ನಾಗಿರುವಂಥದ್ರಲ್ಲಿ ಈ 3 ತೆಂಗಿನಕಾಯಿನ ತೆಗೆದು ರೆಸ್ಪೆಕ್ಟ್ ಆಗಿ ಅದನ್ನು ತೆಗೆದು ಆ ಬ್ಯಾಗಲ್ಲಿ ಇಟ್ಕೊಂಡು ಹರಿಯುವ ನೀರಿರುವಂತ ಸ್ಥಳದ ಹತ್ರನೇ ತಾವುಗಳು ಹೋಗಬೇಕು. ಹರಿಯೋ ನೀರಿಲ್ಲ ಅನ್ನೋರು ದಯವಿಟ್ಟು ಮಾಡಬೇಡಿ, ಇದನ್ನು ಬೇರೆ ಎಲ್ಲೂ ವಿಸರ್ಜನೆ ಮಾಡೋಕ್ಕಾಗಲ್ಲ. ಮಾಡಕ್ಕೆ ಹೋಗ್ಬೇಡಿ, ನಾನೇ ಹೇಳ್ತೀನಲ್ಲ, ಮಾಡಕ್ಕೆ ಹೋಗ್ಬೇಡಿ. ತುಂಬಾ ಜನ ಆಗ್ತಾರೆ, ಇದು ಹರಿಯೋ ನೀರಿಲ್ಲ ನಾವೇನ್ ಮಾಡ್ಲಿ ಅಂತ. ಮಾಡಬೇಡಿ, ಪರಿಹಾರ ಅದು ಅಲ್ಲಿ ಮಾಡೋಕ್ಕಾಗಲ್ಲ, ಮಾಡಬಾರ್ದು, ಅಷ್ಟೇ, ಮುಗೀತು, ಅಷ್ಟೇ ಇರ್ತಲ್ವ. ಸೊ ಹರಿಯೋ ನೀರಿರುವಂತ ಪ್ರದೇಶಕ್ಕೆ ಬೆಳಿಗ್ಗೆನೆ ಎದ್ದು ಹೋಗ್ಬೇಕು ನೀವು. 12:30 2:30 ಎಲ್ಲ ಟೈಮಿಂಗ್ ಬೇಡ, ಬೆಳಿಗ್ಗೆನೆ ಎದ್ದು ಹೋಗಿ ಸಾಕು. ಕುಟುಂಬ ಸಮೇತರಾಗಿ ಹೋಗಿ, ಯಾರು ಏನಿಲ್ಲ. ಹೆಣ್ಣು ಮಕ್ಕಳು ಮಾಡ್ಬೋದಾ, ಹೆಣ್ಣು ಮಕ್ಕಳೇ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಗಂಡು ಮಕ್ಕಳು ಮಾಡ್ಬೋದಾ, ಗಂಡು ಮಕ್ಕಳು ಮಾಡಿ, ಹೆಣ್ಮಕ್ಳು ಮಾಡಿ. ಮನೆಯಲ್ಲಿ ತಂದೆ ತಾಯಿ ಸ್ವಲ್ಪ ಆಗ್ತಾ ಇಲ್ಲ, ನಾವು ಮಕ್ಕಳಿದ್ದೀವಿ, ನಾವು ಮಾಡ್ಬೋದಾ, ಮಾಡಿ. ಪಿತೃಗಳು ಯಾರ್ಯಾರು ಅಲ್ಲ, ಪಿತೃಗಳು ಯಾರು ಬೇಕಾದ್ರೂ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ನೀವುಗಳು ಮಾಡಿ, ಏನ್ ಮಾಡಿ ಅಂತ ಹೇಳಿದ್ರೆ, ಇದನ್ನ ತಕೊಂಡು ಹರಿಯೋ ನೀರಿರುವಂತ ಸ್ಥಳಕ್ಕೆ ಹೋಗಿ ಸ್ವಲ್ಪ ಇಳಿರಿ. ಸ್ವಲ್ಪ ಹರಿಯೋ ನೀರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಇಳಿ, ಪೂರ್ತಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಇಳಿದ್ಬಿಟ್ಟು ಒಂದೊಂದೇ ಕಾಯಿನ ತಗೊಂಡು ಹರಿಯೋ ನೀರಲ್ಲಿ ಬಿಡಿ. ಹರಿಯೋ ನೀರ್ ಕಡೆಗೆ ಯಾವ ಕಡೆ ಹೋಗ್ತಾ ಇದೆಯೋ ಆ ಕಡೆ ಬಿಟ್ಟು ಸ್ವಲ್ಪ ನೀರು ತಳ್ಳಿ ಕ್ಲೀನಾಗಿ. ಅರ್ಥ ಆಯ್ತಲ್ವಾ? ಅವ್ರು ಪಿತೃಗಳಿದ್ದಾರೆ, ಕ್ಲೀನಾಗಿ ಬಿಸಾಕ್ಬೇಡಿ, ಆ ಥರ ಎಲ್ಲ ಮಾಡಬೇಡಿ. ಕ್ಲೀನಾಗಿ ತೆಂಗಿನಕಾಯಿನ ಬಿಡಿ, ಕಸ ಕಡ್ಡಿನ ಬಿಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ, ತೆಂಗಿನಕಾಯಿನ ಬಿಡಿ ಸಾಕು. ಅದಾದ್ಮೇಲೆ ಅದೇ ಸ್ಥಳದಲ್ಲಿ ಒಂದು 9 ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ. ಏನ್ ಮಾಡಿ ಅಂದ್ರೆ, ಅಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಯಾವ್ದಾದ್ರು ಒಂದು ಅಂಗಡಿ ಗೂಡಂಗಡಿ ಆ ಥರದ್ದು ಏನಾದ್ರು ಇರುತ್ತೆ, ರೈಸ್ ಬಾತು, ಇಡ್ಲಿ, ಪೂರಿ ಈ ಥರದ್ದೆಲ್ಲ ಸಿಗುತ್ತೆ ಅಲ್ವಾ? ಏನೇ ಇರಲಿ ಪರವಾಗಿಲ್ಲ, ಒಂದು 9 ಪ್ಲೇಟ್ ಪಾರ್ಸೆಲ್ ಮಾಡಿಸ್ಬೋದಲ್ಲ ನೀವು. 9, 10, 11, 15, 20 ಏನಾರು ಮಾಡ್ಕೊಳ್ಳಿ, 9ಕ್ಕಿಂತ ಕಡಿಮೆ ಇರಬಾರ್ದು. ಅರ್ಥ ಆಯ್ತಲ್ಲ? ಇಷ್ಟೇ. ಸೊ ಪಾರ್ಸೆಲ್ ಮಾಡ್ಕೊಂಡು ತಗೊಂಡ್ ಬಂದ್ರೆ ಸಾಕು, ಜನ ತಗೋತಾರೆ. ಇದು ಮುಗಿದ್ರು ಕೂಡಲೇ ನೀವು ಅದನ್ನ ಮಾಡ್ಬೇಕು, ಅದೇ ಸ್ಥಳದಲ್ಲೇ ಮಾಡ್ಬೇಕು. ಆಯ್ತು. ಅದಾದ ನಂತರ ತಾವು ಏನ್ ಮಾಡಿ ಅಂತ ಹೇಳಿದ್ರೆ, ಅದಾದ ನಂತರ ಇವಾಗ ಕೆಲವರು ಬಂದ್ಬಿಟ್ಟು ದೇವಸ್ಥಾನ ಇರುವಂತ ಪ್ರದೇಶದಲ್ಲಿ ಹೋಗಲ್ಲ, ಎಲ್ಲೋ ಒಂದ್ ಕಡೆ ಈ ಕಡೆ ಹೋಗ್ಬಿಟ್ಟು ಹರಿಯೋ ನೀರು ಮಾತ್ರ ಸಿಕ್ಕಿರ್ತದೆ, ಅಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಯಾರು ಜನಗಳಿರಲ್ಲ, ಅಲ್ಲಿ ಯಾವುದು ಅಂಗಡಿಗಳಿರಲ್ಲ. ಆವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಾದ ನಂತರ ಅದು ಹಾಕಿ ಬಂದ ನಂತರ ಸ್ವಲ್ಪ ದೂರ ಬಂದಾಗ್ಲೂ ಪರವಾಗಿಲ್ಲ, 9 ಜನರಿಗೆ ನೀವು ಊಟ ಮಾಡಿಸ್ಬೇಕು. ಬೇರೆ ಯಾವ್ದಾದ್ರು ದೇವಸ್ಥಾನದ ಹೊರಗಡೆ ಜನ ಕೂತಿದ್ರು ಅವ್ರಿಗೆ ಕೊಡಿ, ದೇವಸ್ಥಾನದ ಒಳಗಡೆ ಹೋಗ್ಬೇಡಿ, ಅಲ್ಲಿರುವಂತವ್ರಿಗೆ ಕೊಡಿ. ಯಾರಿಗಾದ್ರೂ ಒಟ್ಟಿನಲ್ಲಿ 9 ಜನರಿಗೆ ಊಟವನ್ನ ಮಾಡಿಸ್ಬೇಕು ನೀವು, ಆಯ್ತಾ? ಸೊ ಇದಾದ ನಂತರ ಅವತ್ತಿನ ದಿನ ಕಾರ್ಯಕ್ರಮ ಮುಗೀತು. ಈ ಊಟ ಆದ ನಂತರ ತಾವುಗಳು ಎಲ್ಲಾದ್ರೂ ತಿಂಡಿ ಮಾಡ್ಬೋದು. ಇವಾಗ ಎಲ್ಲಿ ತಿಂಡಿ ತಗೊಂಡು ಈ ಜನಗಳಿಗೆ ಕೊಟ್ಟರು ಅದೇ ಹೋಟ್ಲಲ್ಲಿ ತಾವು ತಿಂಡಿ ತಗೋಬಹುದಾದ್ರೆ ತಗೊಳಂಗಿಲ್ಲ, ಅಲ್ಲಿ ತಾವು ತಿಂಡಿ ಮಾಡ್ಬೋದಂದ್ರೆ ಮಾಡಂಗಿಲ್ಲ. ತಾವು ಅಲ್ಲಿಂದ ಸ್ವಲ್ಪ ದೂರ ಬರಬೇಕು, ಅದಾದ್ಮೇಲೆ ಬೇರೆ ಕಡೆ ಎಲ್ಲಾದ್ರೂ ತಾವು ಊಟ ಮಾಡ್ಬೋದು. ಅಂದ್ರೆ ತಿಂಡಿಯನ್ನ, ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ತಿಂಡಿಯನ್ನ ತಾವು ತಿನ್ಬೋದು. ಇದು 10ನೇ ದಿನ ಕಾರ್ಯಕ್ರಮ ಸಮಾಪ್ತಿ. ಇವಾಗ 11ನೇ ದಿನ. 11ನೇ ದಿನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಾವು ಯಾವ ಮನೆಯಲ್ಲಿ ಈ ಪಿತೃಗಳನ್ನ ಆರಾಧನೆಯನ್ನ ಮಾಡ್ಕೊಂಡು ಬಂದ್ರು, ಈ ವೃತಾದಿಗಳನ್ನ ಮಾಡ್ಕೊಂಡು ಬಂದ್ರು, ಆ ಮನೆಯಲ್ಲಿ ತಾವು ಅಕ್ಕಪಕ್ಕದಲ್ಲಿ ನಿಮ್ಮವರಲ್ಲದ ವ್ಯಕ್ತಿಗಳನ್ನ, ಈ ಪಿತೃಗಳಿಗೆ ಸಂಬಂಧ ಪಡದ ವ್ಯಕ್ತಿಗಳನ್ನ, ಬೇರೆಯವ್ರನ್ನ ಒಂದು 3 ಜನ ಹೆಣ್ಣು ಮಕ್ಕಳನ್ನ ಕರೆದು ಅರ್ಶನ ಕುಂಕುಮ ಮತ್ತು ವಸ್ತ್ರವನ್ನ ದಾನವಾಗಿ ನೀಡ್ಬೇಕು. ನಿಮ್ಮನೆ ಹೆಣ್ಣು ಮಕ್ಕಳು ಯಾರನ್ನಾರು ಒಂದು 3 ಜನರನ್ನ ಕರೆದು, 3 ಜನರನ್ನ, ಇವಾಗ 5 ಜನ ಬಂದ್ಬಿಟ್ರು ಅಂತೆಲ್ಲ ಹೇಳಂಗಿಲ್ಲ, 3 ಜನರನ್ನ ಕರೆದು ಅವರಿಗೆ ಇದನ್ನ ದಾನವಾಗಿ ತಾವುಗಳು ನೀಡಬೇಕಾಗುತ್ತೆ. ಸೊ ಇದನ್ನ ದಾನವಾಗಿ ನೀಡಿದಾಗ ಈ ಒಂದು ಪೂಜೆ ಸಮಾಪ್ತಿ ಆಗತ್ತೆ. ಇದೊಂದು ವೃತ ಸಮಾಪ್ತಿ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಈ ವೃತಾದಿಗಳ ಸಮಯದಲ್ಲಿ ಸಾತ್ವಿಕ ಆಹಾರವನ್ನ ಸೇವಿಸುವಂಥದ್ದು, ಬ್ರಹ್ಮಚರ್ಯವನ್ನ ಪಾಲಿಸುವಂಥದ್ದು ಎಲ್ಲ ನೆನ್ಪಿಟ್ಕೊಳ್ಳಿ. ಸೊ ಇದನ್ನೆಲ್ಲ ಮಾಡ್ಬೇಕು, ಆಯ್ತಾ? ಸಾತ್ವಿಕ ಆಹಾರವನ್ನ ಸೇವಿಸಿ, ಏನಂದ್ರೆ ಅದನ್ನ ಸೇವಿಸುವಂಥದ್ದೆಲ್ಲ ಮಾಡಂಗಿಲ್ಲ. ಅದೇ ರೀತಿ ಬ್ರಹ್ಮಚರ್ಯವನ್ನ ಪಾಲಿಸಿ, ಅತಿ ಕಡಿಮೆಯಾಗಿ ಮಾತನಾಡಿ, ಮೌನವಾಗಿರಿ ಅಂತಲ್ಲ, ಅತಿ ಕಡಿಮೆಯಾಗಿ ಮಾತಾಡುವಂಥದ್ದನ್ನ ಮಾಡಿ. ಇದು ಎಂಥದ್ದೇ ಸಮಸ್ಯೆ ಇರಲಿ, ಪಿತೃದೋಷದಿಂದ ಆಗ್ತಾ ಇರುವಂತ ಯಾವುದೇ ಸಮಸ್ಯೆ ಇರಲಿ, ನಿಮಗೆ ಆ ಸಮಸ್ಯೆಯ ಮೂಲ ಏನು, ಎಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಅದು ತೋರಿಸುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಸಮಸ್ಯೆಗಳು ಪರಿಹಾರಕ್ಕೆ ಬರುತ್ತೆ. ಈ ಸಲ ನೀವು ಮಾಡಿದಾಗ ನೆಕ್ಸ್ಟ್ ಟೈಮು ನೀವು ಪಿತೃಪಕ್ಷ ಅಂತ ಬಂದಾಗ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಲ್ಲಿ ಬದಲಾವಣೆಗಳು ಬಂದಿರ್ತದೆ, ಒಳಿತಾಗಿರ್ತದೆ, ಇಂಪ್ರೂವ್ಮೆಂಟ್ ಆಗಿರ್ತದೆ, ಅಭಿವೃದ್ಧಿ ಬಂದಿರ್ತದೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಈ ಪರಿಹಾರವನ್ನ ತಾವುಗಳು ಮಾಡ್ಕೋಬಹುದು. ಇವಾಗ ಬರೋ ವರ್ಷಕ್ಕೆ ಬೇರೆ ಪರಿಹಾರ ಕೊಡ್ತೀರಾ, ಖಂಡಿತ ಕೊಡ್ತೀವಿ. ಆದ್ರೂ ಸಹಿತ ಈ ಪರಿಹಾರವನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡ್ಬೋದು. 11 ದಿನ, ಓಕೆ? ಇದೇ ಪಿತೃಪಕ್ಷಕ್ಕೆ ಮಾಡಬೇಕಾ? 11 ದಿನ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಈ ಪರಿಹಾರವನ್ನ ಮಾಡಬಹುದು, ಆಯ್ತಾ? ಸೊ ಪಿತೃಗಳ ಹೆಸರಿನಲ್ಲಿ ಮಾಡಿ, ಇಂಥವ್ರದ್ದು ಅಂಥವ್ರದಂತ ಹೆಸರೆಲ್ಲ ತಗೋಬೇಡಿ. ಪಿತೃಗಳ ಹೆಸರಿನಲ್ಲಿ ಮಾಡಿ, ಏನೇ ಸಮಸ್ಯೆಗಳಲ್ಲಿ ಹೇಗೇ ಇರಲಿ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಪರವಾಗಿಲ್ಲ, ಎಲ್ಲವೂ ಅದರಲ್ಲಿ ನಿವಾರಣೆ ಆಗುತ್ತೆ. ಏನೇ ಸಮಸ್ಯೆಗಳಿದ್ರು ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ. ಬಟ್ ನಂಬಿಕೆ ಮುಖ್ಯ, ಆಯ್ತು? ಇದಾದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ಕನಸು ಬರುತ್ತೆ, ಪಿತೃಗಳು ಕನಸಲ್ಲಿ ಕಾಣಿಸ್ಕೋತಾರೆ. ಕನಸಲ್ಲಿ ಕಾಣಿಸ್ಕೊಂಡು ಪಿತೃಗಳು ನಿಮ್ಗೆ ಏನಾದ್ರು ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನ ಪಾಲಿಸಿ ಪ್ಲೀಸ್.
ಇದು ಮುಗೀತಾ ಅಂತ ಹೇಳಿದ್ರೆ ಇದು ಮುಗೀತು, ಸತ್ಯವಾಗ್ಲೂ ಇದು ಮುಗೀತು, ಇಲ್ಲ ಅಂತಲ್ಲ. ಪ್ರತಿ ವರ್ಷ ಇದನ್ನ ಮಾಡ್ತಾ ಬನ್ನಿ. ಇನ್ನು ಯಾರ್ಯಾರು ಇನ್ನೊಂದು ವರ್ಷ ಗ್ಯಾಪಲ್ಲೋ, ಈಗ 1-2 ವರ್ಷ ಗ್ಯಾಪಲ್ಲೋ ಯಾರಿಗಾರು ಏನಾದ್ರು ಅಪಮೃತ್ಯು ಆಗಿರ್ಬೋದು ನಮ್ಮ ವಂಶದಲ್ಲಿ ಅಲ್ವಾ, ಆಗಿರ್ತಾ ಇರ್ಬೋದಾ, ಏನಾದ್ರು ಒಂದು ಆಗಿರ್ಬೋದು, ಯಾರಾದ್ರೂ ಒಬ್ರು ಡೆತ್ ಆಗಿರ್ಬೋದು ನಾರ್ಮಲ್ ಆಗಿ, ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಲ್ವಾ. ನೀವು ಬರೀ ತಂದೆ ತಾಯಿ ತಾತ ಮುತ್ತಾತ ಅಂತಾನೆ ಯಾಕೆ ಹೋಗ್ತೀರಾ? ನಮ್ಮ ವಂಶದಲ್ಲಿ ಯಾರೇ ಇದ್ರೂ ಸಹಿತ ಎಲ್ಲರಿಗೂ ಶಾಂತಿ ಸಿಗ್ಲಿ ಅಂತ ಮಾಡ್ಬೋದಲ್ಲ. ಇದು ಈ ಸಲದ ಒಂದು ಪಿತೃಪಕ್ಷದ ವಿಶೇಷ. ಯಾರೇ ಇರ್ಲಿ ನಮ್ಮ ವಂಶದಲ್ಲಿದ್ದಾರೆ ಅಂದ್ರೆ ಶಾಂತಿ ಸಿಗ್ಬೇಕು, ನಮ್ಮ ಕಡೆಯಿಂದ ಏನ್ ಮಾಡಕ್ ಸಾಧ್ಯನೋ ಅದನ್ನ ಮಾಡ್ಬೇಕು ನಾವು ಅಂತ. ಸೊ ಅದಕ್ಕೋಸ್ಕರನೇ ನಾನು ಪ್ರತಿ ವರ್ಷ ಇದನ್ನ ನಾನು ಮಾಡಿ ಅಂತ ಹೇಳ್ತಾ ಇರೋದು. ಇದಾದ್ಮೇಲೆ ಕೆಲವರಿಗೆ ಕನ್ಸಲ್ ಬರ್ತಾರೆ ಪಿತೃಗಳು, ಬಂದು ಅವ್ರೇನಾದ್ರು ನಿಮ್ಗೆ ತರ್ಪಣಾದಿಗಳನ್ನ ಮಾಡೋದಕ್ಕೆ ಹೇಳಿದ್ರೆ ಖಂಡಿತ ಮಾಡಿ. ಶ್ರಾದ್ದಾದಿಗಳನ್ನ, ಪಿಂಡ ಪ್ರದಾನಾದಿಗಳನ್ನ ಮಾಡೋಕೆ ಹೇಳಿದ್ರು, ಕ್ಷೇತ್ರಗಳಲ್ಲಿ ಬಂದ್ಬಿಟ್ಟು ಅಲ್ಲೇನಾದ್ರು ಪೂಜೆ ಪುರಸ್ಕಾರಗಳನ್ನ ಹೇಳಿದ್ರು, ದಯವಿಟ್ಟು ಮಾಡಿ. ಅವ್ರು ಹೇಳಿದ್ರ ಮೇಲೆ ಮಾಡಿ. ಅದನ್ನ ಯಾರನ್ನೂ ಕೇಳಕ್ ಹೋಗ್ಬೇಡಿ. ಅವ್ರು ಬಂದು ಹೇಳಿದ್ದಾರೆ ಮಾಡ್ಬೇಕಾ ಬೇಡವಾ ಅಂತ, ನಮ್ಮಂತವ್ರ ಹತ್ರ ಯಾರ ಹತ್ರನೂ ಬಂದು ಕೇಳಬೇಡಿ, ನೀವು ಮಾಡಿ. ಅದು ಅವರೇ ಬಂದು ಹೇಳ್ತಾ ಇರೋದ್ರಿಂದ ನೀವು ಮಾಡಿ, ನೋಡ್ಕೊಳ್ಳಿ ಅವ್ರು ಬಂದು ಹೇಳುವಂಥದ್ದು ಹೇಗಿದೆ. ಇದಾದ್ರ ಮೇಲೆ ಬಂದ್ಬಿಟ್ಟು ನಿಮ್ಮ ಪಿತೃಗಳು ಯಾರಾದ್ರೂ ಕಾಣಿಸ್ಬೋದು, ಯಾರಾದ್ರೂ ಇಂಥವರೇ ಕಾಣಿಸ್ತಾರೆ ಅಂತ ನಾನು ಹೇಳಲ್ಲ, ಯಾರಾದ್ರೂ ಕಾಣಿಸ್ಬೋದು. ತುಂಬಾ ನಗು ಮುಖದಲ್ಲಿ ಏನೋ ಒಂಥರ ಕಳೆ ಇದೆ, ತೇಜಸ್ ಇದೆ, ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ತಿಳ್ಕೊಳ್ಳಿ ಪೂಜೆ ಸೂಪರ್ ಆಗಿದೆ, ಪೂಜೆ ಚೆನ್ನಾಗಿ ಅವ್ರಿಗೆ ಸೇರಿದೆ, ಅವ್ರು ಖುಷಿ ಪಟ್ಟಿದ್ದಾರೆ ಅಂತ ಅರ್ಥ ಆಯ್ತಲ್ವಾ. ಯಾರೋ ಪಿತೃಗಳು ಮತ್ತೆ ಕಾಣಿಸ್ಕೊಂಡ್ರು, ತುಂಬಾ ಬೇಜಾರಾಗಿದ್ದಾರೆ, ಪೂಜೆ ಸರಿಯಾಗಿ ಆಗಿಲ್ಲ, ಅವರಿಗೆ ಅದು ಇಷ್ಟ ಆಗ್ತಾ ಇಲ್ಲ ಅಥವಾ ಅವರಿಗೆ ತಲುಪ್ತಾ ಇಲ್ಲ, ಅವ್ರು ಇನ್ನೂ ಬೇಜಾರಲ್ಲಿದ್ದಾರೆ ಅಂತ ಅರ್ಥ. ಪಿತೃಗಳು ಬಂದ್ಬಿಟ್ಟು ಊಟ ಮಾಡ್ದಂಗೆ ಕನಸು ಬೀಳ್ತಾ ಐತೆ, ಅವರು ಊಟ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೆ ನೀವು ಕೊಟ್ಟಿರುವಂತ ಏನೇ ಆಗಿರ್ಬೋದು ಅದನ್ನ ಅವ್ರು ಸ್ವೀಕರಿಸಿದ್ದಾರೆ ಅಂತ ಅರ್ಥ ಸರ್. ಇದೇ ಅರ್ಥ ಅವ್ರದ್ದು. ಅವ್ರೇನಾದ್ರು ನೀರೇನಾದ್ರು ಕೇಳ್ತಾ ಇದಾರೆ ಅಂದ್ರೆ ತರ್ಪಣಾದಿಗಳನ್ನ ಅವ್ರು ಕೇಳ್ತಾ ಇದಾರೆ ಅಂತ ಅರ್ಥ. ಸೊ ನೀವ್ ಏನ್ ಮಾಡಿ ಅಂತ ಹೇಳಿ, 9 ಜನರಿಗೆ ಊಟ ಇತ್ಯಾದಿಗಳನ್ನ ಕೊಡ್ತಾ ಇದ್ರಲ್ವಾ, ಆ ಊಟದ ಜೊತೆಗೆ ಒಂದೊಂದು ವಾಟರ್ ಬಾಟ್ಲ್ ಕೊಡಿ. 10 ರೂಪಾಯಿ ವಾಟರ್ ಬಾಟ್ಲ್ ಕೊಡಿ. 20 ಆಗಲ್ಲ ಅಂದ್ರೆ 10 ರೂಪಾಯಿದಾದ್ರೂ ವಾಟರ್ ಬಾಟ್ಲ್ ಕೊಡಿ. ನೀರಲ್ಲ ಐತಲ್ಲ ಅಲ್ಲೇ ಕುಡ್ಕೋತಾರೆ ಬಿಡು, ನೀವು ಕೊಡಿ. ಅವ್ರು ಅದನ್ನ ತಗೊಂಡೋಗಿ ಮಾರ್ಕೊಳ್ಳಿ ಅಥವಾ ಅಲ್ಲಿರೋ ನೀರು ಕುಡಿದ್ಬಿಟ್ಟು ಇದನ್ನ ತಗೊಂಡೋಗಿ ಏನಾರು ಮಾಡ್ಕೊಳ್ಳಿ, ನಿಮ್ಗೆ ಅದು ಬೇಡದಿರೋ ವಿಷಯ. ಊಟದ ಜೊತೆಗೆ ನೀರು ಕೊಡಿ, ಅದು ತುಂಬಾ ಒಳ್ಳೆಯದಾದಂತ ಒಂದು ವಿಷಯ. ಸೊ ಅದನ್ನೂ ಕೂಡ ನೀವು ಮಾಡಿ. ಯಾಕೋ ತುಂಬಾ ಬಟ್ಟೆ ಎಲ್ಲ ತುಂಬಾ ಕೊಳೆ ಆಗಿದೆ, ಪಿತೃಗಳು ತುಂಬಾ ಚೆನ್ನಾಗಿದ್ದಾರೆ, ಬಟ್ ಅವ್ರದ್ದು ಬಟ್ಟೆ ನಾನು ಕನ್ಸಲ್ ನೋಡಿದಾಗ ಕೊಳೆ ಆಗಿದೆ. ವಸ್ತ್ರದಾನ ಮಾಡಿ, ವಸ್ತ್ರ ದಾನ ಮಾಡಿ. ಬಟ್ಟೆ ಇಡ್ತೀವಿ ನಾವು ಪಿತೃಗಳಿಗೆ ಅಂತಿರಲ್ಲ, ಇದು ಆವಾಗ ನೀವು ಮಾಡಿ. ಈ ತರ ಬಹಳಷ್ಟು ಸೂಕ್ಷ್ಮತೆಗಳಿದೆ, ಎಲ್ಲವನ್ನ ನಾನು ಇಲ್ಲಿ ಹೇಳಕ್ಕಾಗಲ್ಲ. ಬಹಳಷ್ಟು ಸೂಕ್ಷ್ಮತೆಗಳಿದೆ. ಅವ್ರ ಕನ್ಸಲ್ಲಿ ಕಾಣಿಸ್ಕೊಂಡು ನಿಮ್ಗೆ ಏನ್ ಹೇಳ್ತಾರೆ, ಅವ್ರ ಕನ್ಸಲ್ಲಿ ಬಂದಾಗ ಅವ್ರು ಯಾವ ರೀತಿ ಇರ್ತಾರೆ, ಎಲ್ಲಿ ಕಾಣಿಸ್ತಾರೆ ಅಂದ್ರೆ ಕನ್ಸಲ್ಲಿ ಯಾವ ಒಂದು ಜಾಗದಲ್ಲಿ ಅವ್ರು ಕಾಣಿಸ್ಕೊಂಡ್ರು, ಆ ಜಾಗ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಇಲ್ವಾ, ಅವ್ರು ಯಾವ ರೀತಿ ಕಾಣಿಸ್ಕೊಂಡ್ರು, ಸಿಂಗಲ್ ಆಗಿದ್ರ, ಜೊತೆನಲ್ಲಿ ಯಾರಾದ್ರೂ ಇದ್ರ, ಅವ್ರು ಯಾವ ರೀತಿ ಬಟ್ಟೆ ಹಾಕೊಂಡಿದ್ರು, ಅವರ ಹಾವಭಾವ ಹೇಗಿತ್ತು ಇತ್ಯಾದಿಗಳನ್ನ ನೋಡಿ ಅವ್ರು ಇಂಥದ್ದನ್ನೇ ಕೇಳ್ತಾ ಇದ್ರೆ ಹೀಗೆ ಇದೆ ಅಂತ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಕಲ್ಸ್ಕೊಡ್ತಾ ಇರ್ತೀವಿ. ಅರ್ಥ ಆಯ್ತಲ್ವಾ. ಇವಾಗ ಸದ್ಯಕ್ಕೆ ಅದೆಲ್ಲ ಬೇಡ ನಿಮ್ಗೆ, ಅದಕ್ಕೆ ನಿಮ್ಮ ಹತ್ರ ಬರ್ಬೇಕಂದ್ರೆ ಏನು ಬರೋದು ಬೇಡ. ನೀವು ದಯವಿಟ್ಟು ಈ ಸಲ ನಾನು ಕೊಟ್ಟಿರುವಂತ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತ ಚಮತ್ಕಾರಿಕವಾಗಿರುವಂತಹ ಪರಿಹಾರಗಳು ಬಹಳಷ್ಟು ಕೊಟ್ಟಿದ್ದೀನಿ. ಕೊನೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ವೃತ್ತದ ರೂಪದಲ್ಲಿ ನಾನು ಕೊಟ್ಟಿದ್ದೀನಿ. ಇದನ್ನ ಮಾಡಿ, ಇದರಲ್ಲಿ ಯಾವ್ದನ್ನ ಬೇಕಾದ್ರೂ ಮಾಡಿ, ಯಾವುದೇ ಚಮತ್ಕಾರಿಕ ಪರಿಹಾರಗಳನ್ನ ಮಾಡಿ. ಈ ಸಲ ಆ ಪಿತೃಪಕ್ಷ ಅನ್ನುವಂಥದ್ದನ್ನ ನೀವು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳಿದೆಯಲ್ಲ, ಬೈ ಹಾರ್ಟ್ ಇಂದ ಮಾಡಿ, ಪ್ರಾಯಶ್ಚಿತ್ತದ ರೂಪದಲ್ಲಿ ಮಾಡಿ. ಎಲ್ಲೋ ಒಂದ್ ಕಡೆ ಏನೋ ಒಂದು ತಪ್ಪು ಮಾಡಿರ್ತೀವಿ ಅಥವಾ ನಮ್ದೊಂದು ಕರ್ತವ್ಯ ಇದೆ, ಇದು ಯಾರೋ ನೋಡೋದಕ್ಕೆ, ಯಾರೋ ಶೋಕಿ ಅಥವಾ ಯಾರೋ ತೋರ್ಸೋದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ, ಇದೊಂದು ಕರ್ತವ್ಯದ ರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮಾಡಿ. ಖಂಡಿತವಾಗ್ಲೂ ಆ ಪಿತೃ ದೇವತೆಗಳ ಅನುಗ್ರಹ ಸದಾಕಾಲ ನಿಮ್ಮ ಮನೆ ಮೇಲೆ, ನಿಮ್ಮ ವಂಶದ ಮೇಲೆ, ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮೇಲೇನೂ ಖಂಡಿತವಾಗ್ಲೂ ಆಗುತ್ತೆ. ಆಶೀರ್ವದಿಸ್ತಾರೆ ಅವರು. ಅದು ನಿಮ್ಗೆ ಫೀಲ್ ಕೂಡ ಆಗುತ್ತೆ. ನೀವು ಇವಾಗ ಇರುವಂತ ಸಮಸ್ಯೆಗಳಿಂದ, ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ನೋವಿನಿಂದ ನೀವು ಪರಿಹಾರಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಆ ಸಮಸ್ಯೆಗಳು ಕೂಡ ನೀಗುತ್ತೆ ಅವರ ಆಶೀರ್ವಾದದಿಂದ ಅಂತ ನಾನು ಹೇಳ್ತಾ, ಈ ಪುಟ್ಟದಾಗಿರುವಂತಹ ಸ್ವಲ್ಪ ದೊಡ್ಡ ಲೆಂತಿ ಆಗಿರುವಂತಹ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಯಾವ್ದಾದ್ರು ಒಂದು ಒಳ್ಳೆಯ ವಿಚಾರ, ಒಳ್ಳೆಯ ಪರಿಹಾರಗಳನ್ನ ತಗೊಂಡು ನಿಮ್ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.